ತಾರು ಅಂದ್ರೇನೆ ಕಡಕ್ ಅಲ್ವಾ? ಹೌದು ಸರ್. ಆ ಕಡಕ್ ಪೀಸ್ ಮತ್ತೆ ಇನ್ನೊಂದರ ಮಾಡಿಫೈ ಆಗಿದೆ, ತುಂಬಾ ಬ್ಯೂಟಿಫುಲ್ ಆಗಿದೆ ಸರ್. ಇವಾಗ ಲೆದರ್ ರ್ಯಾಪ್, ಫುಲ್ ಡ್ಯಾಶ್ ಬೋರ್ಡ್ ಮತ್ತು ಸೀಟ್ ಕವರ್ಸ್, ಈ ಆರ್ಮ್ ರೆಸ್ಟ್ ಸೇಮ್ ಕಾಂಬಿನೇಷನ್. ಆಲ್ರೆಡಿ ಬಂಪರ್ ನೋಡಿನೇ ಒಂಥರ ಕಡಕ್ಕ ಕಾಣಿಸ್ತಾ ಇದೆ ನನಗೆ. ಮೂನ್ ಸ್ಟಾರ್ ಟೈಪ್ ಬಂಪರ್ ಸರ್ ಇದು ಅಲ್ವಾ? ಫುಲ್ ಹೆವಿ ಬಂಪರ್ ಸರ್. 2 ಜನ ಹತ್ಬಹುದು ಸರ್ ಇದರಲ್ಲಿ. 2 ಜನ ಹತ್ಬಿಟ್ಟು ಪವರ್ ಇದೆಯಾ? ಪವರ್, ಫುಲ್ ಪವರ್ ನೋಡ್ದಣ. ನೀವು ಎಲ್ಲೂ ನೋಡಿಲ್ಲ ಈ ಲೇಟೆಸ್ಟ್ ಆರ್ಮ್ ರೆಸ್ಟ್, ಚಾರ್ಜಿಂಗ್ ಪಾಯಿಂಟ್, ವಾಟರ್ ಬಾಟ್ಲು ಪ್ಲಸ್ ಟಿಶ್ಯೂ ಕೇಸ್. ಎಲ್ಲಾ ಕಡೆ ಬ್ಲಾಕ್ ಫೈಬರ್ ಇದು ಅದು ಅಂತಾರೆ, ಈ ತರ ತೋರ್ಸಕ್ ಹೇಳಿ ಸರ್. ಅವ್ರಿಗೆ ಎಷ್ಟೇ ಏನಿದೆಯೋ ಅದು ಫ್ರೀ. ನನ್ ಕಡೆಯಿಂದ ₹1 ಚಾರ್ಜಸ್ ಇಲ್ಲ ಸರ್. ಕಾರ್ ವೆಹಿಕಲ್ ಗೆ ನಾವು ಮೆಟಲ್ ಬಂಪರ್ ಹಾಕಿಲ್ಲ ಅಂದ್ರೆ ವೇಸ್ಟ್ ಸರ್. ಫೈಬರ್ ಹಾಕ್ಬಿಟ್ಟು ಇದು ಪ್ರಾಡಕ್ಟ್ ಹಾಕಿದೀನಿ, ಏಕ್ದಮ್ ಜಿನಿನ್ ಕ್ವಾಲಿಟಿ ಸರ್. ಯಾವ್ದು ಒಂದನ್ನು ಲೋಕಲ್ ಇಲ್ಲ, ನಾವು ಮುಟ್ಟೋದೇ ಇಲ್ಲ. ಯಾಕಂದ್ರೆ ಫಿಟ್ಮೆಂಟ್ ಮಾಡೋದು ನಾವು ಐಟಮ್ ತೋರಿಸ್ಬಿಟ್ಟು ಬೇರೆ ಅವ್ರಿಗೆ ಕರ್ಬಿಟ್ಟು ಫಿಟ್ಟಿಂಗ್ ಮಾಡಲ್ಲ, ನಾವೇ ಫಿಟ್ಮೆಂಟ್ ಮಾಡೋದು. ನೋಡಿ ಇದು ABS ಇಲ್ಲ, ಇದು ನಾರ್ಮಲ್ ಗ್ರಿಲ್. ಇದು ನಾರ್ಮಲ್ ಗ್ರಿಲ್. ಇದು ಬಂದು ಪಕ್ಕಾ ABS. ಇದು ABS. ಇದ್ರದ್ದು ಕ್ವಾಲಿಟಿ ಫಿನಿಶಿಂಗ್ ಸಪರೇಟ್. ಇದು ಗುಡ್ಡ ಹಳ್ಳ ದಿನ್ನಿ ಕಲ್ಲು ಏನ್ ಬೇಕಾದ್ರೆ ಹಚ್ಚಿ ಸೂಪರ್ ಆಗಲ್ಲ, ಏನು ಆಗಲ್ಲ. ತರ ಕಡಕ್ ಆಗಿದೆ. LED ಲೈಟ್ ಅದರಲ್ಲೇ ಕೂಡ ಗ್ರಿಲ್ ಒಳಗಡೆ ಇನ್ಬಿಲ್ಟ್ ಆಗಿ ಬಂದಿರುತ್ತೆ. ಇಂಡಿಕೇಟರ್ ಹಾಕಿದ್ರೆ ವಿತ್ ಹೆಡ್ ಲೈಟ್ ಅಲ್ಲೇ ನಿಮಗೆ ಹೆಡ್ ಲೈಟ್ ಅಲ್ಲಿ ರಿಂಗು ಸಮೇತ ಇದು DRL ಇದು ಬರುತ್ತೆ ಸರ್. ಸೈಡ್ ಹಿಂಗಿಸ್ ಹಾಕಿದೀವಿ, ಇಂಚಸ್. ಓಕೆ, ಈ ತರ ಸ್ಕ್ಯಾನಿಂಗ್ ಬರುತ್ತೆ. ನಾರ್ಮಲಿ ಇದು ಸ್ಕ್ಯಾನಿಂಗ್ ಅಲ್ಲಿ ನಿಮ್ಗೆ ಪ್ಲೇನ್ ಬರುತ್ತೆ, ನಿಮ್ಗೆ ಇದು ಕಟ್ ಇದು ಹೊಸ ಬಂದಿರೋದು. ಇದು ಇವಾಗ ಈ ತರ ಆಗ್ಬಿಟ್ರೆ ಏನಾಗುತ್ತೆ ಸರ್, ಬಾಡಿಗೆ ಸ್ಕ್ರಾಚ್ ಬಂದ್ಬಿಡುತ್ತೆ. ಇದು ವೆಹಿಕಲ್ ಗೆ ಸ್ಕ್ರಾಚ್ ಬಂದ್ಬಿಟ್ರೆ ಅದಕ್ಕೆ ಇದು ಪ್ರೊಟೆಕ್ಟ್ ಲುಕ್ನು ಇರುತ್ತೆ, ಪ್ರೊಟೆಕ್ಟ್ ಆಗುತ್ತೆ ನಿಮ್ಗೆ. ಹೊಸ ರೀತಿಲಿ ಹೊಸ ಐಟಮ್ ಯಾವ ತರ ಅಪ್ಡೇಟ್ ಆಗಿದೆ, ಮತ್ತೆ ಇದಕ್ಕೆ ಇನ್ನು ಏನೆಲ್ಲ ವರ್ಕ್ ಮಾಡಿದ್ದಾರೆ ಈ ತಾರ್ಗೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡಿ ನಿಮ್ಮ ತಾರ್ಗೆ ಇದನ್ನೆಲ್ಲ ಮಾಡಿಸಬಹುದಾ ಅನ್ನೋದು ನಿಮಗೂ ಕೂಡ ಒಂದು ಕ್ರಾಸ್ ವೆರಿಫಿಕೇಶನ್ ಆದಂಗೆ ಆಗುತ್ತೆ. ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ ಅಲ್ಲಿ ತಾರ್ ಮಾಡಿಫಿಕೇಶನ್ ಆಗ್ತಕ್ಕಂಥದ್ದು, ತಾರ್ ಆಕ್ಸೆಸರೀಸ್ ಆಗಿರ್ಬೋದು, ಪದೇ ಪದೇ ತೋರಿಸ್ತಾನೆ ಇರ್ತೀನಿ. ಅದೇ ರೀತಿ ಇವತ್ತು ಕೂಡ ಮತ್ತೊಂದು ತಾರ್ ಮಾಡಿಫೈ ಆಗಿರ್ತಕ್ಕಂಥದ್ದನ್ನ ನಿಮ್ಮ ಮುಂದೆ ತಂದಿದ್ದೀನಿ ಈ ವಿಡಿಯೋ ಮುಖಾಂತರ. ಈ ತಾರಲ್ಲಿ ಏನೆಲ್ಲ ಮಾಡಿಫೈ ಮಾಡಿದ್ದಾರೆ, ಯಾವ ಥರ ಎಲ್ಲ ವರ್ಕ್ ಆಗುತ್ತೆ, ಏನೆಲ್ಲ ಕ್ವಾಲಿಟಿ ಇದೆ ಅದರಲ್ಲಿ, ಹೊಸ ಬ್ರ್ಯಾಂಡ್ ಯಾವುದಾದ್ರೂ ತಂದಿದ್ದಾರಾ, ಏನು ಎಷ್ಟಾಗ್ಬೋದು, ಸೊ ಮಿನಿಮಮ್ ಎಷ್ಟು ಅಮೌಂಟ್ ಇದ್ರೆ ಮಾಡ್ಬೋದು. ಸೊ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ರೆಟ್ರೋ ಕಾರ್ ಕೇರ್ ಓನರ್ ಆಗಿರ್ತಕ್ಕಂಥ ನೌಶಾದ್ ಸರ್ ನಮ್ಮ ಜೊತೆ ಇರ್ತಾರೆ ಈಗ ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ. ನೋಡಿ, ತಾರ್ ಹೊಸ ರೀತಿಲಿ ಹೊಸ ಐಟಮು ಯಾವ್ಯಾವ ಥರ ಅಪ್ಡೇಟ್ ಆಗಿದೆ, ಮತ್ತೆ ಇದಕ್ಕೆ ಇನ್ನು ಏನೆಲ್ಲ ವರ್ಕ್ ಮಾಡಿದ್ದಾರೆ ಈ ತಾರ್ಗೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ನೋಡಿ ನಿಮ್ಮ ತಾರ್ಗೆ ಇದನ್ನೆಲ್ಲ ಮಾಡಿಸಬಹುದಾ ಅನ್ನೋದು ನಿಮಗೂ ಕೂಡ ಒಂದು ಕ್ರಾಸ್ ವೆರಿಫಿಕೇಶನ್ ಆದಂಗೆ ಆಗುತ್ತೆ. ಸೊ ಏನೆಲ್ಲ ವರ್ಕ್ ಆಗಿದೆ, ಯಾವ ತರ ಆಗಿದೆ, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್, ನೀವು ಹೆಂಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ತಾರು ಅಂದ್ರೇನೆ ಕಡಕ್ ಅಲ್ವಾ? ಹೌದು ಸರ್. ಆ ಕಡಕ್ ಪೀಸ್ ಮತ್ತೆ ಇನ್ನೊಂದರ ಮಾಡಿಫೈ ಆಗಿದೆ, ತುಂಬಾ ಬ್ಯೂಟಿಫುಲ್ ಆಗಿದೆ ಸರ್. ಆಫ್ ರೋಡಿಂಗ್, ನಾರ್ಮಲ್ ರೋಡಿಂಗ್ ಎಲ್ಲದಕ್ಕೂ ಯೂಸ್ ಆಗುತ್ತೆ ಗಾಡಿ. ಕಡಕ್ ಆಗಿ ಮಾಡಿಫೈ ಮಾಡಿದೀರಾ, ಸೂಪರ್ ಆಗಿದೆ ಸರ್. ಆಲ್ರೆಡಿ ನೋಡ್ತಾ ಇದೀರಾ ಫ್ರಂಟ್ ಇಂದ ಯಾವ ತರ ಲುಕ್ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಸೊ ಏನೆಲ್ಲ ಹಾಕಿದ್ರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ತಿಳಿಸ್ಕೊಡ್ತಾರೆ ಈಗ. ಸರ್ ಮಾಡಿಫೈ ಫುಲ್ ಮುಗ್ದಿದ್ಯಾ? ಫುಲ್ ಮುದ್ಗಿದೆ ಸರ್. ಮುಗ್ದಿದ್ಯಾ? ಹೌದು ಸರ್, ಫುಲ್ ಫಿನಿಶ್ ಆಗಿದೆ ಸರ್. ವೆಹಿಕಲ್ ಫಿನಿಶ್ ಆಗಿದೆ. ಹೌದು ಸರ್. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ನ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಬಂಪರ್ ನೋಡಿನೇ ಒಂಥರ ಕಡಕ್ಕ ಕಾಣಿಸ್ತಾ ಇದೆ ನನಗೆ. ಮೂನ್ ಸ್ಟಾರ್ ಟೈಪ್ ಬಂಪರ್ ಸರ್ ಇದು ಅಲ್ವಾ? ಒಂಥರ ಅದಕ್ಕಿಂತ ಮುಂಚೆ ನಿಮ್ಮ ರೆಟ್ರೋ ಕಾರ್ ಕೇರ್ ಎಲ್ಲಿ ಬರುತ್ತೆ, ಅವ್ರು ಎಲ್ಲಿ ತಗೊಂಡ್ಬರ್ಬೇಕು ಅವ್ರ ಕಾರ್ನ? ಸರ್ ಇದು ನಮ್ದು JC ರೋಡ್ ತಾಯಪ್ಪ ಲೇಔಟ್ ಅಲ್ಲಿ ಬರುತ್ತೆ ಸರ್. ಇದು ಇವಾಗ ನಮ್ಮ ಮಿನರ್ವಾ ಸರ್ಕಲ್ ಹತ್ರ ಬಂದ್ಬಿಟ್ಟು ನಮ್ಗೆ ಫೋನ್ ಮಾಡಿದ್ರೆ ನಾವು ಇದು ಮಾಡ್ಕೊಳ್ತೀನಿ, ಪಿಕಪ್ ಮಾಡ್ಕೊಳ್ತೀನಿ ಅಲ್ವಾ? ಹೌದು ಸರ್. ಓಕೆ, ಪಿಕಪ್ ಮಾಡ್ಕೊಂಡು ಸ್ಟೇನು ನಮ್ ಕಡೆಯಿಂದಾನೆ ಸರ್. ತಾರ್ ಮಾಡಿಫಿಕೇಶನ್ ಯಾರನ್ನ ಬರ್ಲಿ ಆರಾಮಾಗಿ ನಮ್ಮ ಹತ್ರ ಬಂದ್ಬಿಟ್ಟು ಪ್ರಾಡಕ್ಟ್ ಈ ತರ ಹೇಳ್ಬಿಟ್ಟು ಅವ್ರು ಆರಾಮಾಗಿ ಹೋಗ್ಬಿಟ್ಟು ಮಲ್ಕೊಂಡಿರ್ಬೇಕು 3 ಸ್ಟಾರ್ ಹೋಟೆಲ್ ಅಲ್ಲಿ ಅಲ್ಲೇ. ಹೌದಾ? ಹೌದು ಸರ್. ಇಟ್ ಮೀನ್ಸ್ ಅವ್ರಿಗೆ ಎಷ್ಟೇ ಏನಿದೆಯೋ ಅದು ಫ್ರೀ. ನನ್ ಕಡೆಯಿಂದ ₹1 ಚಾರ್ಜಸ್ ಇಲ್ಲ ಸರ್. ಆತರನಾ? ಹೌದು ಸರ್. ಥ್ಯಾಂಕ್ ಯು ಸೊ ಮಚ್. ಯಾಕಂದ್ರೆ ತುಂಬಾ ದೂರದಿಂದ ಕಸ್ಟಮರ್ ನನ್ನ ಹತ್ರ ಬರ್ತಾರೆ, ಅಂಗಡಿನಲ್ಲಿ ಕುತ್ಕೊಂಡು ನೈಟ್ ಜರ್ನಿ ಮಾಡ್ಕೊಂಡು ಬರ್ತಾರೆ, ಫುಲ್ ಟೈರ್ಡ್ ಇರ್ತಾರೆ ಸರ್. ಅವ್ರಿಗೆ ಒಂದು ಸ್ಟೇ ಇದು ಮಾಡ್ಕೊಟ್ರೆ ಅವ್ನು ಕಂಫರ್ಟಬಲ್ ಆಗಿರ್ತಾರೆ ಸರ್ ಅಲ್ವಾ? ಹೌದು ಸರ್. ಓಕೆ, ಸರಿ ಸರ್, ಅದೊಂದು ಖುಷಿ ವಿಚಾರ. ಜಾಸ್ತಿ ಟೈಮ್ ಇಲ್ಲ, ಅವರು ಕೂಡ ನೋಡ್ತಾ ಇದಾರೆ. ಟಕ ಅಂತ ಏನೆಲ್ಲ ಮಾಡಿಫೈ ಮಾಡಿದ್ರೆ ಹೇಳ್ಬಿಡೋಣ ಅಲ್ವಾ? ಓಕೆ ಸರ್. ಎಲ್ಲರೂ ಮಾಡಿಸಿದಾರೆ, ನೀವ್ ಯಾವ ತರ ಡಿಫರೆಂಟ್ ಆಗಿ ಮಾಡಿದ್ರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದೀವಿ ಅಷ್ಟೇ ಅಲ್ವಾ? ಹೇಳಿ, ಏನೇನ್ ಮಾಡಿಫೈ ಮಾಡಿದೀವಿ? ಇವಾಗ ಫಸ್ಟ್ ಪಾರ್ಟ್ ಬಂದ್ರೆ ಫ್ರಂಟ್ ಬಂಪರ್ ಹಾಕಿದೀವಿ. ಬಂಪರ್ ಹಾಕಿದೀವಿ, ಫುಲ್ ಹೆವಿ ಬಂಪರ್ ಸರ್. 2 ಜನ ಹತ್ಬಹುದು ಸರ್ ಇದರಲ್ಲಿ. 2 ಜನ ಹತ್ಬಿಟ್ಟು ಬೆಂಡ್ ಏನು ಆಗಲ್ಲ. ಆದ್ರೆ ಬೆಂಡ್ ಆದ್ರೆ ನಿಮ್ ಕಡೆಯಿಂದ ಫ್ರೀ. ಯಾರ್ಯಾರು ಫೋನ್ ಮಾಡ್ತಾರೆ ಎಲ್ಲರಿಗೂ ಫ್ರೀ. ಹೌದು ಸರ್, ಅತಿ ಸರ್.
ಅಪ್ಪ ಹತ್ತಕ್ಕೆ ಬರಲ್ಲ ಸ್ನೇಹಿತರೆ, ವಯಸ್ಸಾಯ್ತು. ಹಾ, ಸ್ವಲ್ಪ ಡ್ಯಾನ್ಸ್ ಮಾಡಿ ಸರ್. ಪವರ್ ಇದೆಯಾ? ಪವರ್, ಫುಲ್ ಪವರ್. ನೋಡ್ದಣ ಈ ತರ ಬಂಪರ್ ಯಾವ್ದಣ್ಣ ಇದು ಬ್ರ್ಯಾಂಡ್? ಇದು ಬಂದು ಓವರ್ಲ್ಯಾಂಡ್ ಬಂಪರ್ ಸರ್. ಓವರ್ಲ್ಯಾಂಡ್ ಫುಲ್ ಮೆಟಲ್, ಫುಲ್ ಮೆಟಲ್, ಫುಲ್ ಮೆಟಲ್ ಆಗಿರುತ್ತೆ. ಇಷ್ಟು ದಿನ ಪ್ಲಾಸ್ಟಿಕ್ ಫೈಬರ್ ಅಲ್ಲಿ ಹಾಕ್ತಾ ಇದ್ರು. ಹೌದು ಅಲ್ವಾ? ಹೌದು ಸರ್. ಇದು ಮೆಟಲ್ ಅಲ್ಲಿ ಹಾಕಿದೀರಾ? ಮೆಟಲ್. ಓಕೆ, ನೋಡಿದ್ರ ಥಾರ್ ವೆಹಿಕಲ್ ಗೆ ನಾವು ಮೆಟಲ್ ಬಂಪರ್ ಹಾಕಿಲ್ಲ ಅಂದ್ರೆ ವೇಸ್ಟ್ ಸರ್, ಫೈಬರ್ ಹಾಕ್ಬಿಟ್ಟು. ಹೌದು ಸರ್. ಈಗ ಬಂಪರ್ ವಿಚಾರ ಆಯ್ತು. ಹೌದು ಸರ್. ಅಲ್ವಾ? ಇದು ಕೂಡ ಖಡಕ್ ಪೀಸು. ಖಡಕ್ ಪೀಸು, ಏಕ್ದಮ್ ಖಡಕ್. ನೆಕ್ಸ್ಟ್ ಬಂದು ಗ್ರಿಲ್ ಹಾಕಿದೀವಿ. ಇದು ಆಂಗ್ರಿ ಬರ್ಡ್ ಗ್ರಿಲ್, ABS ಮಟೀರಿಯಲ್ ಬರುತ್ತೆ ವಿತ್ LED ಲೈಟ್ಸ್ ಬರುತ್ತೆ. ಓಕೆ. ಮತ್ತು ಇದರಲ್ಲಿ ಈ ಬಂಪರ್ ಗೆ ಕಾಂಬಿನೇಷನ್ ಆಗೋ ತರ ಈ ಡ್ರ್ಯಾಗನ್ ಹೆಡ್ ಲೈಟ್ ಅಂತಾರೆ ಇದಕ್ಕೆ. ಇದು ಆನ್ ಮಾಡಿದ ತಕ್ಷಣ, ಇವಾಗ ಆನ್ ಮಾಡಿ ತೋರಿಸ್ತೀನಿ, ಆನ್ ಮಾಡಿದ ತಕ್ಷಣ ಹಿಂಗೆ ಮೇಲೆ ಇದು DRL ಆನ್ ಆಗುತ್ತೆ. ಅದಾಯ್ತು. ನೆಕ್ಸ್ಟ್ ಬಂದು ಇದು ಫಸ್ಟ್ ಮೇನ್ ಇಂಪಾರ್ಟೆಂಟ್ PPF ಆಗಿದೆ ಸರ್. ಓಕೆ. ಬ್ಲಾಕ್ ವೆಹಿಕಲ್ ಆಫ್ ರೋಡಿಂಗ್ ಎಲ್ಲ ಹೋಗ್ಬಿಡ್ತಾರೆ, ಧೂಳು ಎಲ್ಲ ಇದ್ಕೊಂಡು ಬಾಡಿ ಸ್ಕ್ರಾಚಸ್ ಆಗ್ಬಿಡುತ್ತೆ. ಇವಾಗ ನೋಡಿ, ನಾನು ಇದು ಸ್ಕ್ರಾಚ್ ಮಾಡ್ತೀನಿ, ಬರ್ರಪ್ಪ ಮುಂದೆ ಬನ್ನಿ. ನೋಡಪ್ಪ, ಸ್ಕ್ರಾಚ್ ಆಗ್ತಾ ಇವಾಗ ನಾನು ಆಗ್ತಾ ಇದ್ದೀನಿ ಸರ್. ಇದು ನಂದಿಲ್ಲ, ಕಸ್ಟಮರ್ ಗಾಡಿ. ಕಸ್ಟಮರ್ ಗಾಡಿಗೆ ಈ ತರ ಆಗ್ಬಿಟ್ರೆ ಅವ್ರು ಸುಮ್ನೆ ಬಿಡ್ತಾರ? ಸುಮ್ನೆ ಬಿಡ್ತಾರಾ? ಇಲ್ಲ. ಇವಾಗ ಈ ತರ ಆಗ್ಬಿಟ್ಟು ಬಾನೆಟ್ ಮೇಲೆ ಈ ತರ ಮಾಡಿದ್ರೆ ಸುಮ್ನೆ ಕಸ್ಟಮರ್ ಬಿಡ್ತಾರಾ? ಇದಕ್ಕೆ PPF ಮಾಡಿದ್ದೀವಿ. 100% ನನ್ ಗ್ಯಾರಂಟಿ. ಇದು ಡೆಂಟ್ ಬರಲ್ಲ ಇದರಲ್ಲಿ. ಡೆಂಟ್ ಬರಲ್ಲ. ಆಟೋಮೆಟಿಕ್ ಸೆಲ್ಫ್ ಹೀಲ್ ಆಗ್ಬಿಡತ್ತೆ. ಇದು ಅದೇ ಆಟೋಮೆಟಿಕ್ ಹೋಗ್ಬಿಡತ್ತೆ, ಅದೇ ಹೋಗ್ಬಿಡತ್ತೆ ಅಲ್ವಾ? ಹೌದು. ಓಕೆ. ಇದಾಕಿ ಇದು ಮಾಡಿದ್ರ PPF? ಹೌದು, ಫುಲ್ PPF. ಇದಕ್ಕೆ ಬಂಪರ್ ಅಲ್ಲಿ, ಈ ಒರಿಜಿನಲ್ ಬಂಪರ್ ಅಲ್ಲಿ ನಿಮ್ಗೆ ನಾರ್ಮಲ್ ಫಾಗ್ ಲೈಟ್ ಇರುತ್ತೆ. ಇವಾಗ ನಾವು ಬಂಪರ್ ಚೇಂಜ್ ಮಾಡಿದೀವಲ್ಲ, ಸೊ ಅದಕ್ಕೆ ಆ ಫಾಗ್ ಲೈಟ್ ಆಗಲ್ಲ ಅಂತ ಪ್ರೊಜೆಕ್ಟರ್ ಫಾಗ್ ಲೈಟ್ ಹಾಕಿದೀವಿ. ಪ್ರೊಜೆಕ್ಟರ್ ಫಾಗ್ ಲೈಟ್. ಹೌದು, ವಿತ್ ಬ್ಲೂ ಲೆನ್ಸ್. ನೀವು ಹೆಡ್ಲೈಟ್ ಹಾಕೋದು ಅವಶ್ಯಕತೆನೇ ಇಲ್ಲ ಸರ್. ಬರೀ ಈ ಫಾಗ್ ಲೈಟ್ ಅಲ್ಲೇ ಓಡಾಡ್ಕೊಂಡು ಆರಾಮಾಗಿ ಸಿಟಿ ಹೈವೇ ಎಲ್ಲಿ ಬೇಕೋ ಅಲ್ಲಿ ಓಡಾಡ್ಬೋದು ಸರ್. ಹೆಡ್ಲೈಟ್ ಅವಶ್ಯಕತೆನೇ ಇಲ್ಲ, ಅಷ್ಟು ಪವರ್ ಬಂದ್ಬಿಡುತ್ತೆ. ಈಗ ಹೆಡ್ಲೈಟ್ಸ್ ಆಯ್ತು, ಗ್ರಿಲ್ ಆಯ್ತು, LED ಲೈಟ್ ಆಯ್ತು, ಬಂಪರ್ ಆಯ್ತು, ಅದರಲ್ಲೂ ಕೂಡ ಪ್ರೊಜೆಕ್ಟರ್ ಲೈಟ್ ವಿತ್ LED ಲೈಟ್ ತರನೇ ವರ್ಕ್ ಆಗ್ತಕ್ಕಂತದ್ದು ಹೇಳ್ತಾರೆ. ಹೌದು. ಮತ್ತೆ DRL ಇದು ಕೂಡ ಕ್ವಾಲಿಟಿ ಜಿನಿನ್ ಕ್ವಾಲಿಟಿ ಸರ್. ಇದು ಎಲ್ಲ ಏನೇನ್ ಇದು ಪ್ರಾಡಕ್ಟ್ ಹಾಕಿದೀನಿ ಏಕ್ದಮ್ ಜಿನಿನ್ ಕ್ವಾಲಿಟಿ ಸರ್. ಯಾವ್ದು ಒಂದನ್ನು ಲೋಕಲ್ ಇಲ್ಲ, ನಾವು ಮುಟ್ಟೋದೇ ಇಲ್ಲ. ಯಾಕಂದ್ರೆ ಫಿಟ್ಮೆಂಟ್ ಮಾಡೋದು ನಾವು ಐಟಮ್ ತೋರಿಸ್ಬಿಟ್ಟು ಬೇರೆ ಅವ್ರಿಗೆ ಕರ್ಬಿಟ್ಟು ಫಿಟ್ಟಿಂಗ್ ಮಾಡಲ್ಲ, ನಾವೇ ಫಿಟ್ಮೆಂಟ್ ಮಾಡೋದು. ಓಕೆ. ಬೇರೆ ಕರ್ದ್ಬಿಟ್ಟು ಫಿಟ್ ಮಾಡಲ್ಲ ನೀವು? ಇಲ್ಲ, ಯಾರು ಇಲ್ಲ ನಮ್ಮ ಹತ್ರ ಫಿಟ್ಮೆಂಟ್ ಅವ್ರು ಯಾರು ಇಲ್ಲ. ನಾವೇ ಖುದ್ದಾಗಿ ಕಾರಿಗರು, ನಾವೇ ಫಿಟ್ಟಿಂಗ್ ಮಾಡೋದು. ಓಕೆ. ಮತ್ತೆ ಹಂಗಾದ್ರೆ ಇಷ್ಟೆಲ್ಲ ಮಾಡ್ತಾ ಇದ್ರಿ, ಇನ್ನು ತುಂಬಾ ಇದೆ. ಹೊರಗಡೆ ತುಂಬಾ ಜನ ಮಾಡ್ತಾ ಇದಾರೆ, ಅದು ಅವ್ರಿಗೂ ನಿಮ್ಗೂ ಏನ್ ವ್ಯತ್ಯಾಸ? ಇಲ್ಲೇ ಯಾಕೆ ಬರ್ಬೇಕು ಸರ್? ಮಟೀರಿಯಲ್ ಡಿಫ್ರೆನ್ಸ್ ಇದೆ, ಬಟ್ ನಾವು ಯಾವತ್ತೂ ಲೋಕಲ್ ಕ್ವಾಲಿಟಿಗೆ ಹೋಗಿಲ್ಲ ನಾವು. ಇವಾಗ ಇಲ್ಲಿ ಗ್ರಿಲ್ ಇದೆ ನೋಡಿ, ಇದು ABS ಇಲ್ಲ, ಇದು ನಾರ್ಮಲ್ ಗ್ರಿಲ್. ಇದು ನಾರ್ಮಲ್ ಗ್ರಿಲ್. ಇದು ಬಂದು ಪಕ್ಕಾ ABS. ಇದು ABS. ಇದ್ರದ್ದು ಕ್ವಾಲಿಟಿ ಫಿನಿಶಿಂಗ್ ಸಪರೇಟ್. ಇದು ಗುಡ್ಡ, ಹಳ್ಳ, ದಿನ್ನಿ, ಕಲ್ಲು ಏನ್ ಬೇಕಾದ್ರೆ ಸೂಪರ್ ಏನು ಆಗಲ್ಲ. ಇದು ABS. ಇದು ಅನ್ಬ್ರೇಕೇಬಲ್. ಇದು ಕೆಲವು ದಿವಸ ಏನಾಗುತ್ತೆ, ಈ ಗ್ರಿಲ್ ಎಲ್ಲ ಹಾಕಿದ್ರೆ ಬಿಸಿಲಿಗೆ ಒಣಗಿ ಕ್ರ್ಯಾಕ್ ಗಳು ಬಂದ್ಬಿಡುತ್ತೆ. ಇದು ಮೇಲೆ ಇದೆ ಅಲ್ಲ, ಅದು ಕ್ರ್ಯಾಕ್ ಗಳು ಬಂದ್ಬಿಡುತ್ತೆ. ನೋಡಬಹುದು ನೀವು ಲೋಕಲ್ ಯಾವ್ದು, ಹೈ ಕ್ವಾಲಿಟಿ ಯಾವ್ದು ಅನ್ನೋದು ಕೂಡ. ನೆಕ್ಸ್ಟ್ ಬಂದು ಈ PPF ಆಯ್ತು, DRL ಆಯ್ತು. ಇವಾಗ ಸೈಡ್ ಒಂದ್ ನಿಮಿಷ ಆನ್ ಮಾಡೋಣ. ಲೈಟ್ ಗ್ರಿಲ್ ಅಲ್ಲಿ ಆಂಗ್ರಿ ಬರ್ಡ್ ಗ್ರಿಲ್ ಅಂತಾರೆ ನೋಡಿ, ಒಂಥರ ಖಡಕ್ ಆಗಿದೆ. LED ಲೈಟ್ ಅದರಲ್ಲೇ ಕೂಡ ಗ್ರಿಲ್ ಒಳಗಡೆ ಇನ್ಬಿಲ್ಟ್ ಆಗಿ ಬಂದಿರುತ್ತೆ. ಹೌದು ಸರ್. ಅದು ಕೂಡ. ಮತ್ತೆ ಹೆಡ್ಲೈಟ್ಸ್ ಇಷ್ಟೇನಾ? ಹೆಡ್ಲೈಟ್ ಆನ್ ಮಾಡಪ್ಪ. ಆನ್ ಆಯ್ತಾ? ಇಲ್ಲೂ ಕೂಡ ರೌಂಡ್ ಆನ್ ಆಯ್ತಾ? ನೆಕ್ಸ್ಟ್ ಇಷ್ಟೇನಾ? ಫಾಗ್ ಲೈಟ್ 4-ವೇ ಆನ್ ಮಾಡು. ಇದು DRL ಚೇಂಜ್ ಮಾಡಿದ್ದೀನಿ ಕಂಪ್ನಿಯಿಂದ. ಎಲ್ಲೆಲ್ಲ ಆಗುತ್ತಾ ಇದೆ? ಹೌದು. ಹೆಡ್ಲೈಟ್ ಆಫ್ ಮಾಡು. ಇಂಡಿಕೇಟರ್ ಜಸ್ಟ್ ರೈಟ್ ಸೈಡ್ ಹಾಕು. ಇದು 4-ವೇ ಆಫ್ ಮಾಡಿಬಿಟ್ಟು ಲೆಫ್ಟ್ ಸೈಡ್ ಆನ್ ಮಾಡು. ಇಂಡಿಕೇಟರ್ ಹಾಕಿದ್ರೆ ವಿತ್ ಹೆಡ್ಲೈಟ್ ಅಲ್ಲೇ ನಿಮಗೆ ಹೆಡ್ಲೈಟ್ ಅಲ್ಲಿ ರಿಂಗು ಸಮೇತ ಇದು DRL ಇದು ಬರುತ್ತೆ ಸರ್. ಮತ್ತು ಇನ್ನೊಂದು ಇದರಲ್ಲಿ ಎರಡು ಟೈಪ್ ಬರುತ್ತೆ. ಇದು ಫುಲ್ ವೈಟ್ ಬರುತ್ತೆ ಕಂಪ್ನಿ ತರ. ಇನ್ನೊಂದು ಬಂದು ಸ್ಮೋಕ್ ಬ್ಲಾಕ್. ಇದು ಇವಾಗ ಬ್ಲಾಕ್ ಇರೋದಕ್ಕೋಸ್ಕರ ನಾವು ಸ್ಮೋಕ್ ಬ್ಲಾಕ್ ಹಾಕಿದೀವಿ DRL. ಇಷ್ಟ ಆಯ್ತು ಅಲ್ವಾ? ಫ್ರಂಟ್ ಅಲ್ಲಿ ನೋಡೋದಾದ್ರೆ PPF ಮಾಡಿದ್ರೆ ಇಡೀ ಬಾಡಿಗೆ, ಹಾಗೆ ಬಂಪರ್ ಹಾಕಿದ್ರೆ, ಹೆಡ್ಲೈಟ್ ಹಾಕಿದ್ರೆ, LED ಲೈಟ್ ಇದೆ, ಪ್ರೊಜೆಕ್ಟರ್ ಲೈಟ್ ಇದೆ, ಅದು ಕೂಡ LED ಲೈಟ್ ತರ ಯೂಸ್ ಮಾಡ್ಕೋಬಹುದು. ಹಾಗೆ DRL ಕೂಡ ಹಾಕಿದ್ರೆ ಅಲ್ವಾ? ಮತ್ತೇನ್ ಮಾಡಿದ್ರೆ? ಸೈಡ್ ಹಿಂಗಿಸ್ ಹಾಕಿದೀವಿ, ಇಂಚಸ್. ಓಕೆ. ಸೈಡ್ ಇಂಚಸ್ ಹಾಕಿದೀವಿ. ಮತ್ತು ಇದು ಮಿರರ್ಗೆ ಒಂದು ಕ್ಯಾಪ್ ಬರುತ್ತೆ ಬ್ಲಾಕ್ ಕಲರ್. ನಾರ್ಮಲಿ ಕಂಪ್ನಿಯಿಂದ ಏನಿರುತ್ತೆ ಅದು ಮ್ಯಾಟ್ ಫಿನಿಶ್ ಇರುತ್ತೆ. ನಾವು ಶೈನಿಂಗ್ ಒಂದು ಕ್ಯಾಪ್ ಬರುತ್ತೆ, 2 ಮಿರರ್ಗೆ ಇದು ಕ್ಯಾಪ್ ಬರುತ್ತೆ. ಪ್ಲಸ್ ಹ್ಯಾಂಡಲ್ಸ್ಗೆ ಬ್ಲಾಕ್ ಬರುತ್ತೆ ಇದಕ್ಕೆ. ಇಷ್ಟ ಆಯ್ತು. ಮತ್ತಿನ್ನೇನ್ ಮಾಡಿದಿರಾ? ಮತ್ತು ಬನ್ನಿ ಎಕ್ಸ್ಟೀರಿಯರ್ ಫುಲ್ ಮುಗಿಸ್ಬಿಡೋಣ, ಆಮೇಲೆ ಇಂಟೀರಿಯರ್ಗೆ ಹೋಗೋಣ. ಇಂಟೀರಿಯರ್ ಆಗಿದೆ ಇದ್ರೊಳಗೆ ಸರ್. ಓಕೆ ಸರ್. ಟೇಲ್ ಲೈಟ್ ನೀವು ಎಕ್ಸ್ ಡಿಸೈನ್ ನೋಡಿರ್ತೀರಾ, ಅದು ನಿಮ್ಗೆ ಇದು ಕಟ್
ಓಕೆ. ಆಫ್ ಆನ್ ಮಾಡಿ. ಆನ್ ಆದ್ರೆ ಈ ತರ. ಹೌದು. ನೆಕ್ಸ್ಟ್ ನೋಡಿ ಈ ತರ ಸ್ಕ್ಯಾನಿಂಗ್ ಬರುತ್ತೆ. ನಾರ್ಮಲಿ ಇದು ಸ್ಕ್ಯಾನಿಂಗ್ ಅಲ್ಲಿ ನಿಮ್ಗೆ ಪ್ಲೇನ್ ಬರುತ್ತೆ ನಿಮ್ಗೆ. ಇದು ಕಟ್ ಇದು ಹೊಸ ಬಂದಿರೋದು ಇದು. ಓಕೆ. ಮತ್ತೆ ಕೆಳಗಡೆ ತಾರ್ ಅಂತ DRL. ಮತ್ತು ರಿಯರ್ ಗಾರ್ಡ್ ಹಿಂದೆ ಇಂದ 10ಕ್ಕೆ ಪ್ಲಸ್ ಇದು 2 ವೀಲರ್ ಪ್ರೊಟೆಕ್ಟ್ ಆಗುತ್ತೆ ಅದರಲ್ಲಿ. ಓಕೆ. ಇದೇ ತರ ಟೈಲ್ ಲ್ಯಾಂಪ್ ಅಣ್ಣ, ಇದು ಕ್ವಾಲಿಟಿ ಇದೆಯಾ? 100% ಸರ್. 4 ಜನ ಹತ್ಬೋದು ಸರ್. 4 ಜನ ಹತ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ಬೋದು ಸರ್. ಓಕೆ. ಯೂಶಲ್ ಆಗಿ ಆಫ್ ರೋಡ್ ಗಾಡಿ ಅಂದ್ರೇನೆ ಅದು ಅಲ್ವಾ, ಕ್ವಾಲಿಟಿ ಇದೆ. ಹೌದು. ಅದು ಕೂಡ ಇಲ್ಲಿ ತಾರ್ ಅಂತ ಬ್ರ್ಯಾಂಡಿಂಗ್ ತಾರ್ ಅಂತ ಬರುತ್ತೆ ಸರ್ ಅದು ಅಲ್ವಾ? ಹೌದು ಸರ್. ಹೌದು. ಓಕೆ. ಇಷ್ಟ ಆಯ್ತು. ಮತ್ತೆ ಇನ್ನೇನ್ ಮಾಡಿದೀರಾ? ಮತ್ತೆ ಇಂಟೀರಿಯರ್ ಏನಾದ್ರು ಹಾಕಿದ್ರಾ? ಏನ್ ಸರ್? ಸನ್ ಫಿಲ್ಮ್ ಹಾಕಿದೀವಿ. ಲಾಸ್ಟ್ ಅಲ್ಲಿ ಹೇಳ್ತೀನಿ ಅದು. ಓಕೆ. ಇದು ಸನ್ ಫಿಲ್ಮ್ ಸ್ಪೆಷಾಲಿಟಿ ಹೇಳ್ತೀನಿ ನಿಮ್ಗೆ ಲಾಸ್ಟ್ ಅಲ್ಲಿ. ಇಂಟೀರಿಯರ್ ಏನೇನ್ ಮಾಡಿದೀರಾ? ಸರ್ ಇಂಟೀರಿಯರ್ ನೋಡ್ಬೋದು ನೀವು. ಟೋಟಲ್ ಲೆದರ್ ಇದ್ ಮಾಡಿದೀವಿ, ರ್ಯಾಪ್ ಮಾಡಿದೀವಿ ಸರ್. ಇದನ್ನ ಆಕ್ಚುಲಿ ಪ್ಲಾಸ್ಟಿಕ್ ಮೋಲ್ಡಿಂಗ್ ಅಂತ ಬೈಸೋ. ಪ್ಲಾಸ್ಟಿಕ್ ಮೋಲ್ಡಿಂಗ್ ಮತ್ತು ಇವಾಗ ನಾನು ಇದು ಮಾಡಿದೀನಿ ನೋಡಿ ಡಿಪ್ಪಿಂಗ್. ಈ ಡಿಪ್ಪಿಂಗ್ ಮಾಡ್ಬಿಡ್ತಾರೆ ವೆಹಿಕಲ್ಸ್ಗೆ. ಇದು 1 ವರ್ಷ ಬಂದ್ರೆ ಬಾಳ್ಕೆ ಅಷ್ಟೇ ಅದು. ಯಾಕಂದ್ರೆ ಫೇಡ್ ಆಗ್ಬಿಡುತ್ತೆ, ಕೈ ಇಕ್ಕಿ ಅದು ಪೇಂಟ್ ತರ ಪ್ರಿಂಟಿಂಗ್ ಬರೋದು. ಇದು ನಾವೆಲ್ಲ ಲೆದರ್ ರ್ಯಾಪ್ ಮಾಡಿರೋದು. ಈ ಲೆದರ್ ರ್ಯಾಪ್ ಮಾಡಿದ್ದಕ್ಕೋಸ್ಕರ ಏನ್ ಮಾಡಿದೀವಿ, ಸನ್ ಫಿಲ್ಮ್ ಅದೇ ಲೆವೆಲ್ಗೆ ಸನ್ ಫಿಲ್ಮ್ ಹಾಕಿದೀವಿ. ಯಾಕಂದ್ರೆ ಇವಾಗ ಲೆದರ್ ರ್ಯಾಪ್ ಆಗಿದೆ ಅಲ್ಲ, ಹೀಟ್ ಜಾಸ್ತಿ ಹೋಗ್ಬಾರ್ದು. ಸೊ ಅದಕ್ಕೆ ಇಂಪೋರ್ಟೆಡ್ ಸನ್ ಫಿಲ್ಮ್ ಹಾಕಿದೀವಿ ಇದಕ್ಕೆ ನಾವು. ಕೂಲಿಂಗ್ ಎಫೆಕ್ಟ್ ಚೆನ್ನಾಗಿರೋ. ಇವಾಗ ಲೆದರ್ ರ್ಯಾಪ್ ಫುಲ್ ಡ್ಯಾಶ್ ಬೋರ್ಡ್ ಮತ್ತು ಸೀಟ್ ಕವರ್ಸ್, ಈ ಆರ್ಮ್ ರೆಸ್ಟ್ ಸೇಮ್ ಕಾಂಬಿನೇಷನ್. ಮತ್ತು ಇನ್ನೊಂದು ಸ್ಪೆಷಲ್ ಐಟಮ್ ನೀವು ನೋಡ್ಬೇಕು ಸರ್. ಸರ್ ಒಳಗಡೆ ಏನು ಆರ್ಮ್ ರೆಸ್ಟ್ ಮತ್ತೆ ಸೀಟ್ ಕವರ್ ಎಲ್ಲ ಒಂದೇ ಕಲರ್ ಮಾಡಿ, ಒಂದೇ ಕಲರ್ ಕಾಂಬಿನೇಷನ್. ನೀವು ಎಲ್ಲೂ ನೋಡಿಲ್ಲ. ಈ ಲೇಟೆಸ್ಟ್ ಇದು ಆರ್ಮ್ ರೆಸ್ಟ್, ಚಾರ್ಜಿಂಗ್ ಪಾಯಿಂಟ್, ವಾಟರ್ ಬಾಟ್ಲು ಪ್ಲಸ್ ಟಿಶ್ಯೂ ಕೇಸ್. ಟಿಶ್ಯೂ ಇಟ್ಕೋಬಹುದು 2 ಸೈಡು. ಚಾರ್ಜಿಂಗ್ ಪಾಯಿಂಟ್ ಎಲ್ಲಾ ಕಡೆ ಬ್ಲಾಕ್ ಫೈಬರ್ ಇದು ಅದು ಅಂತಾರೆ. ಈ ತರ ತೋರ್ಸಕ್ ಹೇಳಿ ಸರ್. ಯಾವ್ಯಾವ ತರ ಬರುತ್ತಣ? ಇದೆಲ್ಲ ನಾವು ಮಾಡ್ಬೇಕು ಸರ್. ನೀವು ಓನಾಗಿ ಮಾಡಿರೋದು ಇದು? ಹೌದು. ರೆಡಿ ಸಿಗತ್ತೆ, ಬರೀ ತಗೊಂಡ್ ಬಂದ್ಬಿಟ್ಟು ಫಿಟ್ಟಿಂಗ್ ಮಾಡ್ಬಿಡೋದಿಲ್ಲ. ನಾವು ಓನಾಗಿ ಮಾಡ್ಬೇಕು. ಅದು ಸ್ವಲ್ಪ ಹೊಸ ಕಾನ್ಸೆಪ್ಟ್ ಮಾಡ್ಬೇಕು. ಮತ್ತು ಸೀಟ್ ಕವರ್ ನೋಡ್ಬೋದು ನೀವು. ಕಂಪ್ನಿದ ಏನಿದೆ ಶೇಪ್ ಅದೇ ಶೇಪ್. ಈ ಡೈಮಂಡ್ ನೀವು ಎಷ್ಟು ವರ್ಷ ಗಾಡಿ ಇರ್ತೀರಾ ಅಷ್ಟು ವರ್ಷ ಈ ಡೈಮಂಡ್ ಹಿಂಗೆ ಇರುತ್ತೆ. ಫಾರ್ಮ್ ಪ್ರೆಸ್ ಆಗಲ್ಲ ನಿಮ್ಗೆ. ಫಾರ್ಮ್ ಪ್ರೆಸ್ ಆಗಲ್ಲ ನಿಮ್ಗೆ. ಮತ್ತು ಇನ್ನೊಂದು ಇದರಲ್ಲಿ ಈ ಪಾರ್ಟ್ ಎಲ್ಲ ಬ್ಲಾಕ್ ಬರುತ್ತೆ. ಇದಕ್ಕೆಲ್ಲ ನಾವು ಡಿಪ್ಪಿಂಗ್ ಮಾಡಿದೀವಿ. ನೀವು ನೋಡ್ಬೋದು. ಇದಕ್ಕೆ ಈ ಕಾಂಬಿನೇಷನ್ ಗೆ ಡಿಪ್ಪಿಂಗ್ ಮಾಡಿದೀವಿ. ಇಲ್ಲಿ ವುಡನ್ ಫಿನಿಶಿಂಗ್. ಗ್ಲಾಸಿ. ಹೌದು, ಗ್ಲಾಸಿ ಇಲ್ಲಿ. ಮತ್ತು ಇದಕ್ಕೆ ನೋಡಿ ಸ್ನೇಹಿತರೆ, ಇದೆಲ್ಲ ನೋಡಿ ಶೋರೂಮ್ ಅಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಸ್ಟಾಕ್ ಪೀಸ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಗ್ಲಾಸಿ ಫಿನಿಶಿಂಗ್, ವುಡನ್ ಫಿನಿಶಿಂಗ್ ತರ ಕಾಣೋ ತರ ಎಲ್ಲ ಈ ತರ ಮಾಡಿದಾರೆ ನೋಡಿ, ಗ್ಲಾಸಿ ಆಗಿ. ಸೂಪರ್ ಸರ್. ಮತ್ತು ಒಳಗಡೆ ಬರಕ್ಕೆ ಗ್ರಾಬ್ ಹ್ಯಾಂಡಲ್ ಹಾಕಿದೀವಿ. ಗ್ರಾಬ್ ಹ್ಯಾಂಡಲ್. ಓಕೆ. ಈ ತರ ಈಗ ಏನಿರುತ್ತೋ ಗಾಡಿ ನೋಡಿ. ಗ್ರಾಬ್ ಹ್ಯಾಂಡಲ್ ಯಾಕೆ ಬೇಕು ಅಂತಂದ್ರೆ ಸ್ಟೈಲಿಶ್ ಆಗಿ ಹತ್ತೋದಕ್ಕಾಗಿರ್ಬೋದು, ವಯಸ್ಸಾಗಿರೋ ಅಜ್ಜಿ ಆಗಿರ್ಬೋದು, ಅಂಕಲ್ ಆಗಿರ್ಬೋದು, ಹತ್ತೋದಕ್ಕೆ ಶಕ್ತಿ ಇರಲ್ಲ. ಈ ತರ ಗಾಡಿ ಇದನ್ನ ಹತ್ತೋದೇ ಕಷ್ಟ ನೋಡಿ. ಹಿಂಗೆ ಕಾಲು ಇಟ್ಕೊಂಡು ಹತ್ಬೇಕು. ಕಾರಲ್ಲಾದ್ರೆ ಹಿಂಗೆ ಡೈರೆಕ್ಟಾಗಿ ಕುತ್ಕೊಂಡ್ಬಿಡ್ತೀವಿ ನೋಡಿ. ಈ ತರ ಕಾರ್ನ ಹಿಂಗೆ ಗ್ರಾಬಿಂಗ್ ಇಟ್ಕೊಂತೀವಿ, ಕೈ ಸಪೋರ್ಟಿಂಗ್. ಈ ಸಪೋರ್ಟಿಂಗ್ ಇಟ್ಕೊಂಡು ಈ ತರ ಹತ್ತುತ್ತೀವಿ. ಓಕೆನಾ? ಮತ್ತೆ ಎಲ್ಲೋ ಆಫ್ ರೋಡಿಂಗ್ ಹೋಗ್ತಾ ಇರ್ತೀರಾ, ಹಿಂಗ್ ಹಿಡ್ಕೊಂಡು ಕುತ್ಕೊಳ್ಳೋ ತರ. ಹೌದು. ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಪ್ಲಸ್ ಆಫ್ ರೋಡಿಂಗ್ ಲುಕ್ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಮೇನ್ ಏಜ್ ಆಗಿರೋ ಪರ್ಸನ್ಗೂ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅದು. ಓಕೆ. ಇದು ಗ್ರಾಬ್ ಹ್ಯಾಂಡಲ್ ಒಳಗಿಂದ ನೋಡಿ ಯಾವ ತರ ಫಿಟ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡಿ ಸ್ನೇಹಿತರೆ. ಒಳಗಿದೆ ನೋಡಿ. ಮತ್ತು ಇದು ಇಂಟೀರಿಯರ್ ಎಲ್ಲ ನೋಡ್ಬೋದು ಸರ್. ಇದು ಈ ರೂಫ್ ಟಾಪ್ ಎಲ್ಲ ಡೈಮಂಡ್ಸ್ ಎಲ್ಲ ಮಾಡಿ, ಈ ಡ್ಯಾಶ್ ಬೋರ್ಡ್ ಎಲ್ಲ ಸೇಮ್ ಕಲರ್ ಮಾಡ್ಬಿಟ್ಟಿದ್ದೀರಲ್ಲ ಎಲ್ಲ ಟೋಟಲ್. ನಿಜ ಹೇಳ್ತಿದೀನಿ, ಶೋಕಿ ಮಾಡ್ಲೇಬೇಕು ಅನ್ನೋರಿಗೆ ಸರಿಯಾಗಿ ಶೋಕಿ ಮಾಡಿಸಿದ್ರಿ. ಇವಾಗ ಇದು ಪ್ರೀಮಿಯಂ ಕಾರ್ ತಗೊಂಡ್ರೆ ನೀವು ಜಿ ವ್ಯಾಗನ್, ಬೆಂಟ್ಲಿ ಆ ತರ ಏನಾದ್ರು ತಗೊಂಡ್ರೆ 3 ಆಪ್ಷನ್ ಕೊಡ್ತಾರೆ ಸರ್ ಅವರು. ಟ್ಯಾನ್ ಕಲರ್, ಈ ಕಲರ್ ಮತ್ತು ಇನ್ನೊಂದು ಬೇಜ್ ಕಲರ್. ನಾವು ಯಾವ ಪ್ರಕಾರ ಹೇಳ್ತೀವಿ ಅವ್ರಿಗೆ ಆ ಪ್ರಕಾರ ಇಂಟೀರಿಯರ್ ಮಾಡ್ಕೊಡ್ತಾರೆ. ಓಕೆ. ಸೊ ಆ ತರ ಇದು ಇಂಟೀರಿಯರ್ ಮಾಡಿರೋದು ಇದು. ಮತ್ತೇನ್ ಮಾಡಿದೀರಾ? ಇದನ್ನ ಆಂಬಿಯಂಟ್ ಲೈಟ್ ಎಲ್ಲ ಹಾಕಿದೀವಿ ಸರ್. ಅದು ಆಕ್ಚುಲಿ ಥಾರ್ ಅಂತ ಹೆಸರು ಬರ್ತಾ ಇದೆಯಲ್ಲ, ಅದು ಪ್ಲೇನ್ ಬರುತ್ತೆ ಅದು. ಓಕೆ. ಇದು ಇದ್ರದ್ದು ಆಂಬಿಯಂಟ್ ಲೈಟ್ ಅಲ್ಲಿ ನಿಮ್ಗೆ ಪರ್ಟಿಕ್ಯುಲರ್ ಥಾರ್ದೆ ಅಂತ ಬಂದ್ರೆ ಆ ಪಾರ್ಟಿಗೆ ಅದು ಇದು ಬರೋದು ಇದು. ಓಕೆ ಓಕೆ. ಮತ್ತು ಇದು AC ವೆಂಟ್ಸ್ಗೂ ಹಾಕಿದೀವಿ. ಇದರಲ್ಲಿ ನೆಕ್ಸ್ಟ್ ಮಾಡಲ್ ಒಂದು ಬರುತ್ತೆ. ಇಲ್ಲಿ ಸಿಲ್ವರ್ ಬಂದು ಇಲ್ಲಿನೂ ಲೈಟ್ ಬಂದ್ಬಿಡುತ್ತೆ. ಅದೇನಾಗತ್ತೆ ಇವಾಗ ಇದು ನಾವು ರ್ಯಾಪ್ ಮಾಡಿದೀವಲ್ಲ ಅದಕ್ಕೆ, ಮತ್ತು ಈ ಲೈಟು ಆ ಲೈಟು ಓವರ್ ಆಗ್ಬಿಡುತ್ತೆ, ಇದಕ್ಕೂ ಓವರ್ ಆಗ್ಬಿಡುತ್ತೆ ಅಂತ ಇದು ನಾರ್ಮಲ್ ಸಿಂಪಲ್ ಆಗಿ ಹಾಕಿರೋದು. ಏನ್ ಡೀಸೆಂಟ್ ಆಗಿ ಕಾಣಬೇಕು, ಕ್ಲಾಸ್ ಆಗಿ ಕಾಣಬೇಕು, ಚೆನ್ನಾಗಿ ಕಾಣಬೇಕು. ಸ್ಟೇರಿಂಗ್ ಕವರ್ ಪ್ಯೂರ್ ಲೆದರ್ದು ಇದು. ಪ್ಯೂರ್ ಲೆದರ್ ಸ್ಟೇರಿಂಗ್ ಕವರ್. ಈ ಕಲರ್ ಹಾಕ್ಬಿಟ್ರೆ ಓವರ್ ಆಗ್ಬಿಡುತ್ತೆ ಅಂತ ನಾವು ಡಿಪ್ಪಿಂಗ್ ಏನ್ ಮಾಡಿದೀವಿ ಆ ಕಾಂಬಿನೇಷನ್ ಕೊಟ್ಟಿದೀವಿ ನಾವು. ಇದು
ನಾರ್ಮಲ್ ಇಲ್ಲ, ಈ ಕಾಂಬಿನೇಷನ್ ಕೊಟ್ಟಿರೋದು. ಸೂಪರ್. ಹೌದು. ಮತ್ತು ಕೆಳಗಡೆ ಮ್ಯಾಟ್ ನೋಡಬಹುದು. ಈ 70ಗೆ ಎಲ್ಲ ಹಾಕ್ಬಿಟ್ರೆ ಏನಾಗುತ್ತೆ, ಡಸ್ಟ್ ಅದರಲ್ಲೇ ಕುತ್ಕೊಂಡಿರುತ್ತೆ ಸರ್ ಅದು. ಬಟ್ ಈ ಮ್ಯಾಟ್ ಏನಂಗೆ ಅದು ಲೈಫ್ ಲಾಂಗ್, ನೀವು ಗಾಡಿ ಎಷ್ಟು ವರ್ಷ ಇಟ್ಟಿರ್ತೀರಾ ಅಷ್ಟು ವರ್ಷ ಬಾಳಿಕೆ ಬರುತ್ತೆ ನಿಮ್ಗೆ ಈ ಮ್ಯಾಟ್. ಮತ್ತು ಪರ್ಫೆಕ್ಟ್ ಶೇಪ್ ಹೋಗ್ಬಿಟ್ಟು ಕುತ್ಕೊಂಡ್ಬಿಟ್ರೆ ಇದು ಕಸ ತೆಗೆದು ಬಿಸಾಕ್ಬೋದು, ಒಂದ್ ಚೂರುನು ಶೇಕ್ ಆಗಲ್ಲ ಇದು. 70 ಮ್ಯಾಟ್ ಆಕ್ಚುಲಿ ಏನಾಗುತ್ತೆ, ಕೆಳಗಡೆ ಫೈಬರ್ ಕೊಟ್ಟಿದ್ದಾನಲ್ಲ, 70 ಮ್ಯಾಟ್ ಅಲ್ಲಿ ವೆಲ್ಕ್ರೋ ಇರುತ್ತೆ, ಹಿಡಿಯಲ್ಲ ಅದು, ಸ್ಲಿಪ್ ಆಗತ್ತೆ, ಅದು ಹಾಕ್ಬಾರ್ದು. ಇದು ಹಾಕೊಂಡ್ರೆ ನಿಮ್ಗೆ ಕಂಫರ್ಟಬಲ್ ಆಗಿರುತ್ತೆ. ಸೂಪರ್. ಮತ್ತೇನೇನ್ ಮಾಡಿದೀರಾ? ಮತ್ತು ಇದು ಇವಾಗ ನೋಡಿ, ಇಲ್ಲಿ ಒಳಗಡೆ ಹೋಗಕ್ಕೆ ಇದು ಫುಟ್ ಸ್ಟೆಪ್ ಅಂತ ಹೇಳ್ತಾರೆ. ಇವ್ ರನ್ನಿಂಗ್ ಇದು ಇವಾಗ ಹೋಗೋದು, ಒಳಗಡೆ ಹೋಗೋದು, ಆಚೆ ಬರೋ ಟೈಮಲ್ಲಿ ಇಲ್ಲಿ ಪಾರ್ಟಿಗೆ ಸ್ಕ್ರಾಚಸ್ ಆಗ್ಬಿಟ್ರೆ, ಈ ಪೇಂಟ್ ಹೋಗ್ಬಿಟ್ರೆ ಅದು ಗಾಡಿ ವ್ಯಾಲ್ಯೂ ಹೋಗ್ಬಿಡುತ್ತೆ. ಸೊ ಇದು ಹಾಕಿದ್ರೆ ಲುಕ್ಕುನು ಪ್ಲಸ್ ನಿಮ್ಗೆ ಪೇಂಟ್ ಪ್ರೊಟೆಕ್ಟ್ ಆಗುತ್ತೆ. ಯಾವ ತರ ಇವಾಗ ಈ ತರ ಆಗ್ಬಿಟ್ರೆ ಏನಾಗುತ್ತೆ ಸರ್, ಬಾಡಿಗೆ ಸ್ಕ್ರಾಚ್ ಬಂದ್ಬಿಡುತ್ತೆ, ಇದು ವೆಹಿಕಲ್ಗೆ ಸ್ಕ್ರಾಚ್ ಬಂದ್ಬಿಟ್ರೆ ಅದಕ್ಕೆ ಇದು ಪ್ರೊಟೆಕ್ಟ್, ಲುಕ್ಕುನು ಇರುತ್ತೆ, ಪ್ರೊಟೆಕ್ಟ್ ಆಗುತ್ತೆ ನಿಮ್ಗೆ. ಕಾಲ್ ಇಡಬೇಕಾದ್ರೆ ಹೌದು 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 ಸರ್. ಮತ್ತೇನೇನ್ ಮಾಡಿದೀರಾ? ರೈಟ್ ಟು ಲೆಫ್ಟ್ ಎರಡು ಸೈಡ್ ಹಾಕಿದ್ದೀರಾ? ರೈಟ್ ಟು ಲೆಫ್ಟ್ ಎರಡೂನು. ಓ ಸೂಪರ್. ಮತ್ತೆ ಇದು ಆರ್ಮ್ ರೆಸ್ಟ್ ಸೆಂಟರ್ ಪಾರ್ಟ್ ನೋಡಬಹುದು. ನೋಡಿ ಸ್ನೇಹಿತರೆ ಯಾವ ತರ ಇದೆಯಾ, ಎಲ್ಲದಕ್ಕೂ ಮಾಡ್ಬಿಟ್ಟಿದ್ದಾರೆ. ಸೀಟ್ ಕವರ್ ಕ್ವಾಲಿಟಿ ನೋಡಿ ಸರ್. ಮತ್ತು ಕಂಪ್ನಿ ಸಿಸ್ಟಮ್ ಇದೆ, ಅವ್ರಿಗೆ ಸಿಸ್ಟಮ್ ಬೇಡ, ಇದೇ ಕಂಪ್ನಿ ಸಿಸ್ಟಮ್ ಬೇಕು ಅಂತ ಹೇಳಿದ್ದಾರೆ. ಸೊ ಕಂಪ್ನಿ ಸ್ಪೀಕರ್ಗೆ ನಾವು ಏನ್ ಮಾಡಿದೀವಿ, ಒಂದು 2 ಚಾನಲ್ ಆಂಪ್ ಕೊಟ್ಬಿಟ್ಟು ಅದೇ ಸ್ಪೀಕರ್ಗೆ ಅಪ್ಗ್ರೇಡ್ ಮಾಡಿಬಿಟ್ಟಿದೀವಿ. ಅದೇ ಸ್ಪೀಕರ್ ಪರ್ಫಾರ್ಮೆನ್ಸ್ ಅಂತೂ ಸೂಪರ್ ಆಗಿ ಬರ್ತಾ ಇದೆ ಸರ್. ಕಾಪಿರೇಟ್ ಬರುತ್ತೆ ಸದ್ಯಕ್ಕೆ, ಬೇಡ ಸಾಂಗ್ ಹಾಕೋದು ಅಲ್ವಾ, ಅದು ಯಾವ ತರ ಬೇಕೋ ಅದೆಲ್ಲ ಹಾಕೋಬೋದಲ್ವಾ? ಹೌದು ಸರ್. ಓಕೆ, ಮತ್ತೇನ್ ಮಾಡಿದೀರಾ ಸರ್? ನೋಡಿ ಸ್ನೇಹಿತರೆ ಯಾವ ತರ ಎಲ್ಲ ಮಾಡಿ. ಮೇಲೆ ಹಮ್ಮರ್ ಲೈಟ್ ಇದೆ. ಹಮ್ಮರ್ ಲೈಟ್. ಓಕೆ, ಇದೆಲ್ಲ ಯೆಲ್ಲೋ ಕಲರ್ ಬರುತ್ತಾ? ಯೆಲ್ಲೋ ಕಲರ್ ಬರುತ್ತೆ. ಓಕೆ, ಒಂದ್ಸರಿ ಆನ್ ಮಾಡ್ತೀನಿ ಎಲ್ಲ ತೋರಿಸಿ, ಇದನ್ನ ಹಾಕ್ಬಿಡೋದು ಅಲ್ವಾ? ಹೌದು. ಇದು UFO ಲೈಟ್ ಇನ್ನೊಂದು ಬರುತ್ತೆ ಸರ್ ಕಲರ್ಸ್. ಅದು ಸ್ವಲ್ಪ ವರ್ಷೋ ಟೈಮಲ್ಲಿ, ವಾಷಿಂಗ್ ಟೈಮಲ್ಲಿ ಅದು ಸ್ಟೆಪ್ ಅಲ್ಲಿ ಬರುತ್ತೆ, ಅದು ಟಿ ಡಿಸೈನ್ ಅಲ್ಲಿ ಅದು ಕಿತ್ತೋಗ್ ಬಂದ್ಬಿಡುತ್ತೆ. ಇದೆಲ್ಲ ಇದು ಆಕ್ಚುಯಲ್ ಥಾರಿಗೆ ಲುಕ್. ಇದು ಹಮ್ಮರ್ ಲೈಟ್ ಆಕ್ಚುಯಲ್ ಥಾರಿಗೆ ಲುಕ್. ಹಮ್ಮರ್ ಲೈಟ್. ಓಕೆ, ನೋಡಿದ್ರ ಸ್ನೇಹಿತರೆ? ಸರ್ ಮತ್ತೇನ್ ಮಾಡಿದ್ದೀರಾ? ನಿಮ್ಮ ಕಲೆನ ಹೊರಗೆ ತೆಗಿರಿ. ಯಾವ್ಯಾವ ತರ ಎಲ್ಲ ತಾರ್ನ ಯಾವ್ಯಾವ ತರ ಮಾಡಿಫೈ ಮಾಡಬಹುದು ಸರ್? ಸುಮಾರು ಇದೆ ಸರ್, ಸುಮಾರು ಮಾಡ್ಬಿಟ್ಟಿದೀವಿ ಸರ್ ತಾರು. ಇದು ಒಂದೇ ಇಂತ ಎಲ್ಲ, ಇದಕ್ಕಿಂತ ಜಾಸ್ತಿ ಮಾಡಿಫಿಕೇಶನ್ ಮಾಡ್ಬಿಟ್ಟಿದೀವಿ ನಾವು. ಸದ್ಯಕ್ಕೆ ಇಷ್ಟು ಮಾಡಿದಿರಾ? ಈ ಗಾಡಿಗೆ ಇಷ್ಟು ಮಾಡಿದೀವಿ. ಸರ್ ಹೇಳ್ಕೊಂಡ್ ಬರ್ತೀನಿ ನೋಡಿ. ಹೆಡ್ಲೈಟ್ ಆಗಿರ್ಬೋದು, ಗ್ರಿಲ್ ಆಗಿರ್ಬೋದು, ಗ್ರಿಲ್ ಜೊತೆ LED ಲೈಟ್ ಆಗಿರ್ಬೋದು, ಬಂಪರ್ ಆಗಿರ್ಬೋದು, ಪ್ರೊಜೆಕ್ಟರ್ ಲೈಟ್ ಇತ್ತು, ಇದನ್ನ ಹೆಡ್ಲೈಟ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು. ಆಮೇಲೆ DRL ಆಗಿರ್ಬೋದು, ಸೈಡ್ ಇಂಚಸ್ ಆಗಿರ್ಬೋದು, ಇಂಟೀರಿಯರ್ ಆಗ್ಲೇ ತೋರಿಸ್ತೇನೆ ನಿಮ್ಗೆ ಡಿಫ್ರೆಂಟ್ ಕಲರ್ ಆಗಿ. ನೀವು ಆಲ್ಮೋಸ್ಟ್ ಈ ತರ ತಾರ್ನ ಮಾಡಿಫೈ ಮಾಡಿರ್ತಕ್ಕಂಥದ್ದು ನೋಡ್ರಕ್ಕೆ ಸಾಧ್ಯನೇ ಇಲ್ಲ. ಈ ತರ ಎಲ್ಲ ಸೀಟ್ ಕವರ್ ವಿತ್ ರೂಫಿಂಗ್ ಸಮೇತ ಮಾಡಿಸಿದ್ದಾರೆ. ಆಮೇಲೆ ಇಲ್ಲೂ ಕೂಡ ಅಷ್ಟೇ ಆಂಬಿಯಂಟ್ ಲೈಟ್ ವಿತ್ ತಾರ್ ಬ್ರಾಂಡಿಂಗ್ ಇರ್ತಕ್ಕಂಥದ್ದೇ ಹಾಕಿದ್ದಾರೆ. ವಿತ್ ಕಾರ್ಬನ್ ಫೈಬರ್ ಹಾಕ್ಬಿಟ್ಟು ಗ್ಲಾಸಿ ಫಿನಿಶಿಂಗ್ ಅಲ್ಲಿ ಮಾಡ್ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಬನ್ನಿ, ಇಡೀ ಎಂಟೈರ್ ತಾರ್ ಗ್ಲಾಸ್ ಏನಿದೆಯೋ ಎಲ್ಲ ಸನ್ ಫಿಲ್ಮ್ ಹಾಕಿದ್ದಾರೆ, ಟಿಂಟೆಡ್ ಹಾಕ್ಬಿಟ್ಟು ಮಾಡಿದ್ದಾರೆ. ಆಮೇಲೆ ನಿಮಗೆ ಬ್ಯಾಕ್ ಸೈಡ್ ಕೂಡ ನಿಮಗೆ ಮಡ್ಗಾಡ್ ತರ ಇದನ್ನ ಹಾಕಿದ್ದಾರೆ. ಮತ್ತೆ ಆಮೇಲೆ ಟೈಲ್ ಲ್ಯಾಂಪ್ ಹಾಕಿದ್ದಾರೆ ವಿತ್ ತಾರ್ ಬ್ರಾಂಡಿಂಗ್ ಇರ್ತಕ್ಕಂಥ ಇಂಡಿಕೇಟರ್ಸ್ ಯೂಸ್ ಮಾಡ್ತಕ್ಕಂಥದ್ದು, ರಿಫ್ಲೆಕ್ಟರ್ ಲೈಟ್ ಬ್ಯಾಕ್ ಸೈಡ್ ಬರ್ತಕ್ಕಂಥವ್ರಿಗೆ ಇಷ್ಟು ಹಾಕಿದ್ದಾರೆ. ವಿತ್ PPF ಕೂಡ ಹಾಕಿದ್ದಾರೆ ಇದಕ್ಕೆ ಗಾಡಿಗೆ. ನೋಡಿ, ನಿಮ್ಮ ತಾರ ಏನಾದ್ರು ಮಾಡಿಫಿಕೇಶನ್ ಮಾಡಿಸ್ಬೇಕಾ, ಏನಾದ್ರು ಅಪ್ಡೇಟ್ ಮಾಡಬೇಕಾ, ಡಿಸ್ಪ್ಲೇ ಮೇಲೆ ಇರೋ ನಂಬರಿಗೆ ಫೋನ್ ಮಾಡಿ, ಇಲ್ಲ ಡೈರೆಕ್ಟ್ ರೆಟ್ರೋ ಕಾರಿಗೆ ಬನ್ನಿ. ಈ ತುಂಬಾ ಗಾಡಿಗಳು ಮಾಡಿಫೈ ಆಗ್ತಾ ಇದೆ. ಅರೌಂಡ್ ಏನ್ ಇಂಡಿಯಾದಲ್ಲಿ 4000 ಚೇಂಜ್ ಏನೋ ಗಾಡಿ ಸೇಲ್ ಆಗಿರೋದು. ರಿಪೋರ್ಟ್ ಡಿಮಾಂಡೆಡ್ ವೆಹಿಕಲ್ ಸರ್, ಡಿಮಾಂಡೆಡ್ ವೆಹಿಕಲ್ ಸರ್ ಇದು ಅಲ್ವಾ? ಮಜಾ ಬರುತ್ತೆ ಸರ್ ಗಾಡಿ ರೆಡಿ ಮಾಡಕ್ಕೆ. ಒಂದೊಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾ ಇರಬೇಕು ಸರ್. ಇದು ಅದೇ ಗ್ರಿಲ್ಗಳು, ಅದೇ ಐಟಮು, ಇದೇ ಕೋಂಬು, ಇದೇ ಪೊಂಬು, ಅದೆಲ್ಲ ಇಲ್ಲ. ಕಸ್ಟಮರ್ ಬಂದ್ರೆ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ತೋರಿಸ್ಬಿಟ್ಟು ಒಂದು ಡಿಫ್ರೆಂಟ್ ಐಡಿಯಾ ಮಾಡಬೇಕು. ಇವಾಗ ನಾವು ಮಾಡಿದ್ದೀವಿ ಆರ್ಮ್ ರೆಸ್ಟ್, ಪ್ರತಿಯೊಂದು ಇದು ನೋಡಿ ಈ ತರ ಬ್ಲಾಕ್ ಮಾಡ್ಬಿಡ್ತಾರೆ. ಈ ತರ ಬ್ಲಾಕ್ ಹಾಕ್ಬಿಟ್ರೆ ಆಯ್ತು, ಅವ್ರದ್ದು ಮುಗೀತು. ಸ್ವಲ್ಪ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ಬಿಟ್ಟು ಒಂದು ಟೈಮ್ ತಗೊಂಡ್ಬಿಟ್ಟು ಕಸ್ಟಮರ್ಗೆ ಸ್ವಲ್ಪ ಡಿಫ್ರೆಂಟ್ ಕೊಟ್ರೆ ಅವ್ರೂ ಖುಷಿ ಆಗುತ್ತೆ, ಖುಷಿ ಪಡ್ತಾರೆ. ಎಲ್ಲ ಜೋಡಿಸ್ಬಿಟ್ಟಿದ್ದೀರಾ? ಇದೆಲ್ಲ ನಮ್ಮ ಹತ್ರ ಸ್ಟಾಕ್ ಇರೋದು ಐಟಮ್ ಗೋಡನ್ ಅಲ್ಲಿ ಇದೆ. ಸದ್ಯಕ್ಕೆ ಇಷ್ಟು ನಾನು ಇಟ್ಟಿದ್ದೀನಿ ಸರ್. ಓಕೆ, ಏನ್ ಗ್ರಿಲ್ಗಳಲ್ಲಿ ನೋಡಿ ಇಲ್ಲೊಂದು ಸ್ವಲ್ಪ ವೆರೈಟಿ ಇದಾವೆ. ಆಮೇಲೆ ಇದೇನಿದೆ, AC ವಿಂಡ್ಸ್ ಹೊಸದಾಗಿ ಅಪ್ಡೇಟ್ ಆಗಿರೋದು. ಇದು ಅಪ್ಡೇಟ್ ಆಗಿರೋ ಸರ್. ಇದು ಹೆಡ್ಲೈಟ್ಸ್ ಇಷ್ಟೆಲ್ಲ ಮತ್ತೆ ಟೈಲ್ ಲ್ಯಾಂಪ್ ಇನ್ನ ಇದೆ ಸರ್, ಬೇಜಾನ್ ಇದೆ ಸರ್. ಇವಾಗ ಕಸ್ಟಮರ್ ಏನಾದ್ರು ಫೋನ್ ಮಾಡ್ಬಿಟ್ಟು ಇದು ಮಾಡಿದ್ರೆ ನಾನು ವಾಟ್ಸ್ಆಪ್ ಅಲ್ಲಿ ಎಲ್ಲ ಶೇರ್ ಮಾಡ್ಬಿಡ್ತೀನಿ. ಸೀಟ್ ಕವರ್ ಎಲ್ಲ ಇಲ್ಲೇ ಸ್ಟಿಚ್ ಮಾಡ್ತೀರಾ? ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಸೀಟ್ ಕವರ್ ಸರ್. ಈಗ ಇದೆಲ್ಲ ಇಲ್ಲೇ ಸ್ಟಿಚಿಂಗ್ ಆಗಿರೋದು ಸರ್. ಮಿಷಿನ್ ಏನ್ ತಂದಿಟ್ಟಿಲ್ಲ, ಸುಮ್ನೆ ಏನ್ ಸರ್ ಮಿಷಿನ್ ಸುಮ್ನೆ ತಂದ್ರೆ ಕೆಲಸ ಆಗುತ್ತೆ ಸರ್. ಇದು ಇದರಲ್ಲಿ ಕೆಲಸ ಆಗುತ್ತೆ. ಹೌದು, ಇಲ್ಲೆಲ್ಲ ಸ್ಯಾಂಪಲ್ ಪೀಸ್ ಎಲ್ಲ ಇದೆಲ್ಲ ಪ್ಯಾಟರ್ನ್ಸ್. ನೀವು ಯಾವ ವೆಹಿಕಲ್ ಹೇಳ್ತೀರಾ ಅದು ನಾವು ಮೆಜರ್ಮೆಂಟ್ ತಗೊಳ್ಳೋದು ಆ ತರ ಏನಿಲ್ಲ ಅಣ್ಣ. ಈಗ ಬರೀ ತಾರ ಇಲ್ಲ, ಆಲ್ಟೋ 800 ತಗೊಂಡ್ಬರ್ತೀನಿ, ಹೊಲ್ದ್ ಕೊಡ್ತೀರಾ ಸೀಟ್ ಕವರ್? ಆಲ್ಟೋ 800 ಫಿಯಟ್ ಪದ್ಮಿನಿ ತಗೊಂಡ್ ಬಂದ್ರು ನಮ್ಮ ಹತ್ರ ಪ್ಯಾಟರ್ನ್ ಇದೆ ಸರ್. ನೀವು ಅಲ್ಲಿಂದಾನೆ ಫೋನ್ ಮಾಡ್ಬಿಟ್ಟು ಫ್ರಂಟ್ 2 ಸೀಟ್ಸ್ ಬ್ಯಾಕ್ ಲಾಂಗ್ ಸೀಟ್ ಅಂತ ಹೇಳ್ಬಿಟ್ರೆ ನಾವು ಕಳ್ಸಿಬಿಡ್ತೀವಿ. ಅಣ್ಣ ಆಕ್ಚುಲಿ ಶೂಟ್ ಮಾಡ್ತಾ ಇರೋದು ಮಿಡ್ ನೈಟ್ 11:30 ಟೈಮ್ ನೋಡ್ಕೊಳ್ಳಿ. ಮಿಡ್ ನೈಟ್ 11:30. ಎಲ್ಲಿದೆ ಟೈಮು? ಗಡಿಯಾರ ಹಾಕಿದಿರಾ?
ನೋಡಿ 11:15 ಮಿಡ್ ನೈಟ್ ಶೂಟ್ ಮಾಡ್ತಾ ಇರೋದು. ಸೊ ಇಷ್ಟೊತ್ತಲ್ಲಿ ವರ್ಕರ್ಸ್ ಇಲ್ಲ, ಹಾಗಾಗಿ ಖಾಲಿ ಹೊಡಿತಾ ಇದೆ. ಇಷ್ಟೊತ್ತಲ್ಲಿ ಬಂದ್ಬಿಟ್ಟು ಶೂಟ್ ಮಾಡ್ತಾ ಇದೀವಿ ರೆಟ್ರೋ ಕಾರ್ ಕೇರಲ್ಲಿ. ನೋಡಿ ಇವ್ರದೇ ನೋಡ್ತಾ ಇರಿ, ಇಲ್ಲಿ ಬೋರ್ಡ್ ಇದೆ ನೋಡಿ, ರೆಟ್ರೋ ಕಾರ್ ಕೇರ್, ಇವ್ರ ಬ್ರಾಂಡಿಂಗ್ ಇರ್ತಕ್ಕಂಥದ್ದು. ಸೆರಾಮಿಕ್ ಕೋಟಿಂಗು, ಕಾರ್ ಎಕ್ಸಸೈಸು, ಕಾರ್ ಫ್ಲೋರ್ ಮ್ಯಾಟು, ಕಾರ್ ಮಾಡಿಫಿಕೇಶನ್ ಎಲ್ಲ ತರ ಇದೆ ನೋಡಿ. ಸರ್ ಮತ್ತೇನು ಹೇಳ್ತೀರಾ? ನಮ್ಮ ಹತ್ರ ಮ್ಯೂಸಿಕ್ ಸಿಸ್ಟಮ್ ಇದೆ. ಬರೀ ಥಾರೆ ಅಂತ ಇಲ್ಲ ಸರ್, ಪ್ರತಿ ಒಂದು ಕಾರು ಲೇಟೆಸ್ಟ್ ಶೋರೂಮ್ ಇಂದ ಬರ್ಲಿ, ಹಳೆ ಕಾರ್ ಇರ್ಲಿ, ನಮ್ಮ ಹತ್ರ ಆಂಡ್ರಾಯ್ಡ್ ಸಿಸ್ಟಮ್ಗಳೈತೆ, ಸ್ಪೀಕರ್ಸ್ಗಳೈತೆ, ಸಬೂಫರ್ಗಳೈತೆ, ಎಕ್ಸ್ಟ್ರಾ ಫಾಗ್ ಲೈಟ್ಸ್ ಬೇಕಂದ್ರೆ ಫಾಗ್ ಲೈಟ್ಸ್ಗಳೈತೆ, ಮತ್ತು ಡ್ಯಾಶ್ ಕ್ಯಾಮ್ಸ್ ಐತೆ. ಡ್ಯಾಶ್ ಕ್ಯಾಮ್ಗಳು ನೋಡ್ಬೋದು. ಡ್ಯಾಶ್ ಕ್ಯಾಮ್ ಈಗ ಕಂಪಲ್ಸರಿ ಸರ್. ಈಗ ಓಕೆನಾ, ಡ್ಯಾಶ್ ಕ್ಯಾಮ್ ಎಲ್ಲ ತುಂಬಾ ಕಂಪಲ್ಸರಿ. ಇದಕ್ಕೆ ತಿಳಿಸ್ತೀನಿ ನಾನು. ಮತ್ತು ಸೀಟ್ ಕವರು ಇದೆಲ್ಲ ನಮ್ಮ ಓನ್ ಬ್ರ್ಯಾಂಡು. ಯಾವ್ದನ್ನ ಹಾಕಿ ನೀವು ಸ್ಮಾಲ್ ವೆಹಿಕಲ್, ಇವಾಗ ನಾನು ಪ್ರೈಸ್ ಹೇಳ್ತೀನಿ ನಿಮಗೆ. ಫ್ಲೋರಿಂಗ್ ಮ್ಯಾಟು ಮತ್ತು ಸೀಟ್ ಕವರು ನಾನು 7,000 rupeesಗೆ ಹಾಕ್ಬಿಟ್ಟು 2 years ಫ್ಲೋರ್ ಮ್ಯಾಟ್ಗೆ ಗ್ಯಾರಂಟಿ ಪ್ಲಸ್ 5 years ಸೀಟ್ ಕವರ್ಗೆ ಗ್ಯಾರಂಟಿ. ಈ ತರ ಕೊಡ್ತಾ ಇದ್ದೀವಿ 7,000 rupees. ಯಾಕಂದ್ರೆ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಅಲ್ಲ, ಸೊ ನಮ್ಗೆ ವರ್ಕೌಟ್ ಆಗ್ಬಿಡುತ್ತೆ. ನೋಡೋಣ ಫ್ಲೋರ್ ಮ್ಯಾಟು, ಸೀಟ್ ಕವರ್ ಕ್ವಾಲಿಟಿ ನೋಡಿ ಸರ್ ಹೆಂಗಿದೆ, ಆ ಡಿಸೈನ್ಸ್ಗಳು ನೋಡಿ ಸರ್ ಹೆಂಗಿದೆ ನೋಡಿ. ಫಿನಿಶಿಂಗ್ ಒಂಥರ. ಸ್ಮಾಲ್ ವೆಹಿಕಲ್ 7,000, ದೊಡ್ಡ ವೆಹಿಕಲ್ ಬಂದು 9,500 rupees. ನೋಡಿದ್ರಣ್ಣ, ಬನ್ನಿ ಆ ಆಕ್ಸೆಸರೀಸ್ ಎಲ್ಲ ಸಿಗುತ್ತೆ. ನೋಡ್ತಾ ಇದ್ರೆ ಗ್ರಿಲ್ ಗಿಲ್ ಎಲ್ಲ ಜೋಡಿಸ್ಕೊಂಡಿದ್ರೆ ನೀವು ಬಂದ್ರೆ ನೀವು ಆಪ್ಷನ್ ಆಗಿ ಚೆಕ್ ಮಾಡ್ಕೋಬಹುದು. ಸರ್ ಈಗ ಆಯ್ತು, ಇದ್ರ ಬಗ್ಗೆ ಮಾತಾಡ್ತಾ ಇದೀವಿ, ಕಾರ್ ಮಾಡಿಫಿಕೇಶನ್ ಬಗ್ಗೆ. ಈಗ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ, ಸೇಮ್ ಇದೇ ತರನೇ ನನಗೂ ಮಾಡ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಯೂಶಲ್ ಆಗಿ ಒಂದು ಕಾರ್ನ ತಗೊಂಬಂದ್ರೆ ಏನ್ ಬಡ್ಜೆಟ್ ಅಲ್ಲಿ ಮಾಡಿಫಿಕೇಶನ್ ಮಾಡ್ಕೊಡ್ತೀರಾ? ಸರ್ ಬಡ್ಜೆಟ್ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಕಸ್ಟಮರು ಯಾವ ತರ ಅವ್ರದ್ದು ಟೇಸ್ಟ್ ಇರುತ್ತೆ, ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಕನ್ವಿನ್ಸ್ ಮಾಡೋದು ನಾವು ಮಾಡ್ತೀವಿ, ಓಕೆನಾ, ಮಾಡಿಫಿಕೇಶನ್ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಮಿನಿಮಮ್ ಒಂದು ನಾರ್ಮಲ್ ಒಂದು ಗ್ರಿಲ್ಲು, ಒಂದು ಹೆಡ್ಲೈಟ್ಸು, ಒಂದು ಸ್ವಲ್ಪ ಒಳಗಡೆ ಆರಾಮ್ ರೆಸ್ಟ್, ಆ ಥರ ಏನಾದರೂ ಒಂದು ಸಣ್ಣ ಪಟ್ಟ ಅಂದರೆ 35,000 rupees ಅಲ್ಲಿ ಅವ್ರು ಮಿನಿಮಮ್ ಒಂದು 35,000 ರೂಪಾಯಿ ಒಂದು ಗಾಡಿ ಎಕ್ಸ್ಟೀರಿಯರ್ ಒಂದು ಲುಕ್ ಬರೋ ಥರ. ಬಂಪರ್ ಬಿಟ್ಟು ಒರಿಜಿನಲ್ ಬಂಪರ್ ಅಲ್ಲೇ ಇವಾಗ ಫಾಗ್ ಲೈಟ್ ಅಲ್ಲಿ LED ಆಯ್ತು, ಗ್ರಿಲ್ ಆಯ್ತು, ಹೆಡ್ ಲೈಟ್ಸ್ ಆಯ್ತು, ಇದು DRLs ಆಯ್ತು, ಒಳಗಡೆ ಒಂದು ನಾರ್ಮಲ್ ಮ್ಯಾಟು, ಆರ್ಎಂ ರೆಸ್ಟ್ಗಳು, ಈ ಹಮ್ಮರ್ ಲೈಟ್ಸ್ಗಳು, ಈ ತರ ಒಂದು 35,000 rupees ಅಲ್ಲಿ ಒಂದು ಪ್ರಾಪರ್ ಲುಕ್ ಬರೋ ತರ ಗಾಡಿ ಬಂದ್ಬಿಡುತ್ತೆ. ನೋಡಿದ್ರಣ್ಣ, 30-35,000 ಇದ್ರೆ ನಾರ್ಮಲ್ ಆಗಿ ಮಾಡಿಫಿಕೇಶನ್ ಮಾಡ್ಕೊಡ್ತಾರೆ. ಈ ತರ ಎಲ್ಲ ಲಕ್ಸುರಿ ಮಾಡಿಸ್ತೀನಿ ಅಂದ್ರೆ ಲಕ್ಷ ದಾಟುತ್ತೆಲ್ಲ. ಲಕ್ಷನೂ ಆಗುತ್ತೆ ಸರ್, 5 ಲಕ್ಷನೂ ಆಗುತ್ತೆ ಸರ್. ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್, ಶೌಕಿ ಮೇಲೆ ಡಿಪೆಂಡ್ ಆಗುತ್ತೆ. ಕಮ್ಮಿ ಆದ್ರೆ ಗಾಡಿಗೆ ಏನ್ ಕೊಟ್ಟಿರ್ತೀರೋ 15 ಲಕ್ಷ 14 ಲಕ್ಷ. ಈಗ ಜಸ್ಟ್ ಕಂಪನಿ ಮ್ಯಾಗ್ವಿಲ್ ರಿಮೂವ್ ಮಾಡಿಬಿಟ್ಟು 20 inches ಮ್ಯಾಗ್ವಿಲ್ ಟೈರ್ ಹಾಕಿದ್ರೆ ಅದಕ್ಕೆ ಒಂದು 2-2.5 ಲಕ್ಷ ರೂಪಾಯಿ ನೋಡಿದೆ. ಟೈರ್ ಮಾಡಿಫಿಕೇಶನ್ ಬರೀ ಟೈರಿಗೆ 2 ಲಕ್ಷ ಹಾಕೋರೆ. ಹೌದು, ಬರೀ ಬಟನ್ಸ್ಗೆ. ಹೌದು. ಅಂತದ್ರಲ್ಲಿ ಈ ತಾರ್ಗಿರ್ತಕ್ಕಂಥ ಶೋಗಿ ಈ ಎಕ್ಸ್ಪೆಷಲಿ ಈ 2023-24 ಅಲ್ಲಿ ಏನ್ ನಡೀತಾ ಇದೆ, ತಾರ್ ಟ್ರೆಂಡಿಂಗ್ ಇನ್ನೂ ಬಿದ್ದಿಲ್ಲ. ಇನ್ನ ಬೀಳೋದು ಇಲ್ಲ ಸರ್. ಇದು ಒಂದು ಇದಾಗ್ಬಿಟ್ಟಿದೆ ವೆಹಿಕಲ್. ಏಜ್ ಆಗಿರೋರು ಇರ್ಬೋದು ಮತ್ತು ಯಂಗ್ಸ್ಟಾರ್ ಇರ್ಬೋದು, ಒಂದು ಮಜಾ ತಗೊಳ್ತಾ ಇದಾರೆ ಅಲ್ವಾ. ತಾರ್ ಬಂದ್ಬಿಟ್ಟು ಎಲ್ಲರಿಗೂ ಒಂದು ಮಜಾ ಕೊಡ್ತಾ ಇದೆ. ಇತ್ತೀಚೆಗೆ MVP ಕನ್ನಡ ಚಾನೆಲ್ ತಾರ್ ಮಾಡಿಫಿಕೇಶನ್ ತೋರಿಸ್ತಾ ಇದೆ. ನಂದೆ ಮೂರು ಬಂದ್ಬಿಟ್ಟಲ್ಲ ಅಲ್ವಾ. ಹೌದು, ಇನ್ನು ಡಿಫ್ರೆಂಟ್ ಆಗಿ ಇದೆಲ್ಲ ಬಂದಿರ್ಲಿಲ್ಲ. ಇನ್ನು ಬಂಪರ್ ಅವ್ರದಲ್ಲಿ ತೋರಿಸಿದಾಗ ಬಂಪರ್ ಎಲ್ಲ ಬಂದಿರ್ತಾರೆ ಅಲ್ವಾ. ಸೊ ಇದೇ ನಂಬರ್ ಪ್ಲೇಟ್ಗೆ ನಂಬರ್ ಪ್ಲೇಟ್ಗೆ ಸರ್ ಅದು. ಓಕೆ, ನಂಬರ್ ಪ್ಲೇಟ್ ಫಿಕ್ಸ್ ಮಾಡಬೇಕು. ಹೆಂಗಿದೆ ಮೆಟಲ್ ನಂಬರ್ ಪ್ಲೇಟ್ಗೆ ಸರ್? ಹೌದು ಸರ್, ಫೈನಲ್ ಆಗಿ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀವಿ. ಹೌದು ಸರ್. ಅಲ್ವಾ? ಹೌದು ಸರ್. ಈಗ ಎಷ್ಟು ದಿನದಲ್ಲಿ ಮಾಡ್ಕೊಡ್ತೀರಾ ಸರ್? ಈಗ PPF ಬೇಕಂತ ರಿಕ್ವೈರ್ಮೆಂಟ್ ಇದ್ದರೆ ಕಸ್ಟಮರ್ಗೆ 2 days ಬಂದ್ಬಿಟ್ಟು ಕಸ್ಟಮರ್ ಆರಾಮಾಗಿ ಸ್ಟೇ ಮಾಡ್ಬೋದು. ಜಸ್ಟ್ ಒಂದು 20 steps ಡಿಸ್ಟೆನ್ಸ್ ಸರ್, ಇಲ್ಲೇ ಇರೋದು ರೂಮ್. ಬೇಕಂದ್ರೆ ಅಲ್ಲೇ ಇರ್ಬೋದು, ಬಂದು ನೋಡ್ಕೊಂಡು PPF ಮಾಡ್ತಾ ಇರೋದು. ನೈಟ್ ಇಲ್ಲಿ ಆಗ್ಲಾಗ್ಲಾ ಡಿಸ್ಟರ್ಬ್ ಮಾಡ್ತೀರಲ್ರಿ, ಬಂದ್ಬಿಟ್ಟು ನಾವು ಮಾಡ್ತೀವಿ ಹೋಗ್ರಿ ಅಂತೀರಾ? ಆ ತರ ಏನಿಲ್ಲ ಸರ್. ನಮ್ಮ ಅಂಗಡಿ ಒಂದು ಸ್ಪೆಷಲ್ ಏನ್ ಗೊತ್ತಾ ಸರ್, 24 hour ನಮ್ಮ ಶಾಪ್ ಓಪನ್ ಇರುತ್ತೆ ಸರ್. ಕೆಲಸ 24 hours. ಈ ಗಾಡಿ ಒಪ್ಕೊಂಡ್ರೆ ಕಂಡೀಷನ್ ಮಾಡ್ತೀವಿ ಅಂತ. ಹೌದು ಅಲ್ವಾ? ಹೌದು. ಇನ್ನೊಂದು, ನಮ್ ಗಾಡಿ ಆಚೆ ಕಡೆ ನಿಲ್ಸ್ಬಿಟ್ಟು ಧೂಳ್ಗಳಲ್ಲಿ ಅವನ್ ಗಾಡಿ ಹೋದ ಸ್ವಲ್ಪ ಮುಂದೆ ಹಾಕಿ ಎಲ್ಲ ಗಾಡಿ ಒಂದ್ಸತಿ ಒಳಗಡೆ ಆದ ಫಿನಿಶ್ ಆದ್ಮೇಲೆ ಆಚೆ ಹೋಗೋದು. ಸೂಪರ್. ಎಷ್ಟನ ವೆಹಿಕಲ್ ಬಂದ್ಬಿಡ್ಲಿ, ಆ ಗಾಡಿ ಫಿನಿಶ್ ಆಗೋ ತನಕ ಹಿಂದೆ ಹೋಗೋದು. JC ರೋಡ್ ಅಲ್ಲಿ 24 hours ವರ್ಕ್ ಮಾಡ್ತಕ್ಕಂಥವ್ರು ನೀವು ಒಬ್ಬರೇ ಅನ್ಸುತ್ತೆ. ಮಾಡ್ತೀವಿ ಸರ್, 100% ಮಾಡ್ತೀವಿ ಈ ರೇಂಜ್ಗೆ. ಹೌದು ಸರ್. ಈ ವೀಕು ಇವತ್ತು ಲಾಸ್ಟ್. ಈ ವೀಕು ನಾವು 8 vehicles ಡೆಲಿವರಿ ಕೊಟ್ಟಿರೋದು ಒಂದೇ ವಾರದಲ್ಲಿ. ಹೌದು. ಇದು ಬಂದ್ಬಿಟ್ಟು ಇಂಟೀರಿಯರ್ ಎಲ್ಲ ಇದಕ್ಕೆ ಆಗಿದೆ ಅಂತ 5 ದಿವಸ ಆಯ್ತು. ನಾರ್ಮಲಿ PPF ಇದೆಲ್ಲ 2 days ಅಲ್ಲಿ ಹೋಯ್ತು. ಓಕೆ, ರೆಟ್ರೋ ಕಾರಲ್ಲಿ ಇಲ್ಲಿವರೆಗೂ ಎಷ್ಟು ಕಾರ್ನ ಮಾಡಿಫೈ ಮಾಡಿದ್ರ ಸರ್? ಥಾರ್ ಬಿಟ್ಟು ಟೋಟಲ್ ಕಾರು ಅದು ಲೆಕ್ಕನೇ ಇಲ್ಲ ಸರ್. ಲೆಕ್ಕನೇ ಇಲ್ಲ. ಒಂದು ಅಪ್ರಾಕ್ಸಿಮೇಟ್ ಅಂದ್ರೆ ಒಂದು ಡೈಲಿ 4-5 ಮಾಡ್ತೀವಿ ಸರ್. ಕೆಲವು ಜನ ಒಂದು ಜಸ್ಟ್ ಸೀಟ್ ಕವರ್ಗೆ ಬರ್ತಾರೆ. ಲೆಕ್ಕ ಹಿಡಿಯೋಣ ಒಂದು
ಅಪ್ರಾಕ್ಸಿಮೇಟ್ ಚಾರ್ಜ್ 100 ಮೇಲೆ ಆಗ್ಬಿಟ್ಟಿದೆ ಸರ್. 100 ಗಾಡಿ ಮೇಲ್ ಮಾಡಿದ್ದೀರಾ? 100 ಮೇಲೆ 100 ವೆಹಿಕಲ್ಸು 100ಅಲ್ಲಿ ಒಂದು 10 ವೆಹಿಕಲ್ಸು ಆಚೆ ಬಂದು ಮಾಡಿರ್ಬೋದು. ಬಟ್ ರಿಮೈನಿಂಗ್ ಎಲ್ಲ ಟೋಟಲ್ ನಾವೇ ಖುದ್ದಾಗಿ ಗಾಡಿ ಕೆಳಗಡೆ ಹೋಗ್ಬಿಟ್ಟು ಎಲ್ಲ ಏನೇನಿದೆ ಫಿಟ್ಮೆಂಟ್ ನೀವೇ ಮಾಡ್ತೀರಾ? ನಾವೇ ಮಾಡೋದು ಸರ್. ಈ ಡ್ರೆಸ್ ಅಲ್ಲಿ ಇಲ್ಲ ಇವಾಗ ವಿಡಿಯೋಗೋಸ್ಕರ ನಾನು ಸ್ವಲ್ಪ ಡ್ರೆಸ್ಸಿಂಗ್ ಮಾಡ್ಕೊಂಡಿರೋದು. ಬಿಚ್ಚು ಮೆಕ್ಯಾನಿಕ್ ಹೌದು ಸೂಪರ್. ಕಾಯಕವೇ ಕೈಲಾಸ. ಹೌದು. ನಮ್ಮಪ್ಪ ಇದು ಲೈನರ್ ಸೀಟ್ ಕವರ್ ಎಲ್ಲ ಅವರೇ ಡಿಸೈನಿಂಗ್ ಮಾಡೋದು. ಓಕೆ, ನಿಮ್ಮಪ್ಪಾಜಿ? ನಮ್ಮಪ್ಪ ಇಲ್ಲಿ 38 ಇಯರ್ಸ್ ಇಂದ ಈ ಫೀಲ್ಡ್ ಅಲ್ಲಿ ಎಕ್ಸ್ಪೀರಿಯನ್ಸ್. ಹೌದು. ನೋಡಿದ್ರಣ ರೆಟ್ರೋ ಕಾರ್ ಕೇರ್ ಅಲ್ಲಿ ಅವ್ರು ಸೀಟ್ ಕವರ್ ಅಲ್ಲಿ ಇದ್ದಾರೆ, ನಾವೆಲ್ಲ ಆಕ್ಸೆಸರೀಸ್ ಅಲ್ಲಿ ಇದೀವಿ. ಯಾರು ಇಲ್ಲ ಸರ್, ಏನಿಲ್ಲ, ಬಂದ್ಮೇಲೆ ಡಿಸಪಾಯಿಂಟ್ ಆಗಬಾರ್ದು. ನಾವೇನೋ ಈ ವಿಡಿಯೋ ನೋಡ್ಕೊಂಡ್ ಬಂದ್ವಿ, ನನಗೆ ಸ್ಯಾಟಿಸ್ಫೈ ಆಗ್ಲಿಲ್ಲ, ಸ್ಕ್ರಾಚ್ ಆಯ್ತು, ನನಗೇನೋ ಪ್ರಾಬ್ಲಮ್ ಮಾಡಿದ್ರು ಇದೆಲ್ಲ. ಇನ್ನೊಂದು ಮಾತು ಹೇಳ್ಬಿಡ್ತೀನಿ ನಾನು. ಕಸ್ಟಮರ್ ಬಂದಾದ್ಮೇಲೆ ಕೊಟೇಶನ್ ಆಗ್ಬಿಡ್ತೀನಿ. ಅವ್ರು ಸ್ಯಾಟಿಸ್ಫೈಡ್ ಆದ್ಮೇಲೆ, ಕೆಲಸ ಶುರು ಆದ್ಮೇಲೆ, ಟೋಟಲ್ ಫಿನಿಶ್ ಆದ್ಮೇಲೆ ಕಸ್ಟಮರ್ ಮನ್ಸಿಗೆ ಸ್ಯಾಟಿಸ್ಫೈಡ್ ಆದ್ರೆ ಕಾಸು ಕೊಟ್ಬಿಟ್ಟು ಗಾಡಿ ತಗೊಂಡೋಗ್ಲಿ, ಇಲ್ಲ ಅಂದ್ರೆ ಗಾಡಿ ಹಂಗೆ ತಗೊಂಡೋಗ್ಲಿ ಅಷ್ಟೇ. ನೋಡಿದ್ರಣ್ಣ, ಕೊಟೇಶನ್ ಅವ್ರು ಹೇಳ್ತಾರೆ, ₹1 ಅಡ್ವಾನ್ಸ್ ತಗೊಳ್ಳಲ್ಲ. ಇದೇ ತರ ಇನ್ನು 10, 15, 20 ಅಂಗಡಿಲಿ ಹಾಕ್ಸಿ ಎಲ್ಲಾ ಕಡೆ ಇಡೀ JC ರೋಡ್ ತುಂಬಾ ಮಾಡಿಫಿಕೇಶನ್ ಮಾಡ್ತಾರೆ. ಬಟ್ ನಿಮಗೆ ಕ್ವಾಲಿಟಿ ಪ್ರಾಡಕ್ಟ್ ಅದನ್ನೆಲ್ಲ ಯಾವ ತರ ಹಾಕ್ತಾರೆ ಅಂತ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಂಡು ನಿಮ್ ಕಾರ್ ಇಲ್ಲಿ ಬಿಡ್ಬೋದಾ ಅಂತ ಹೇಳ್ಬಿಟ್ಟು ನೀವು ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಲ್ರೆಡಿ ಒಂದು ಪ್ರಾಕ್ಟಿಕಲ್ ಆಗಿ ಇಟ್ಬಿಟ್ಟೆ ತೋರಿಸ್ತಾ ಇದೀವಿ ನಾವು, ಈ ತರ ಮಾಡಿದಾರೆ ಅಂತ ಹೇಳ್ಬಿಟ್ಟು. ನಿಮ್ ಕಾರ್ ಏನಾದ್ರು ಬಿಡ್ಬೇಕಾ, ಡಿಸ್ಪ್ಲೇ ಮೇಲೆ ನಂಬರಿಗೆ ಫೋನ್ ಮಾಡಿ, ಇಲ್ಲ ಡೈರೆಕ್ಟ್ JC ರೋಡ್ ರೆಟ್ರೋ ಕಾರ್ಗೆ ಎನಿ ಟೈಮ್ ಫೋನ್ ಮಾಡ್ಬೋದು ಸರ್. ಫೋನ್ ಮಾಡಿಬಿಟ್ರೆ ಏನಾದರೂ ಒಂದು ತಾರ ಇಲ್ಲ ಎನಿ ವೆಹಿಕಲ್ ಫೋನ್ ಮಾಡಿಬಿಟ್ರೆ ನಾನು ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ನಾವು ಏನು ಮಾಡಿದ್ದೀವಿ ಕೆಲಸ ಅದೇ ನಿಮಗೆ ಶೇರ್ ಮಾಡ್ತೀವಿ ನಾವು ಅಲ್ವಾ. ಅದೇ ಫೋಟೋ ಶೇರ್ ಮಾಡ್ತೀವಿ. ಬೇರೆ ಕಡೆಯಿಂದ ಬೇರೆ ಅವ್ರು ಮಾಡಿರೋದು ಫೋಟೋ ನಮ್ಮ ಹತ್ರ ಇಲ್ಲ. ನಾವು ಏನೇನು ಮಾಡಿದ್ದೀವಿ ಎಲ್ಲ ಅದೇ ಕಳಿಸ್ತೀವಿ. ಎರ್ಟಿಕಾ ಅಂದರೆ ಎರ್ಟಿಕಾ ನಾವು ಏನು ಮಾಡಿದ್ದೀವಿ ಮಾಡಿಫಿಕೇಶನ್ ಅದೇ ಕಳಿಸ್ತೀವಿ. ಕ್ರೆಟಾ ಅಂದರೆ ನಾವೇ ಮಾಡಿರೋದು ಕ್ರೆಟಾ ಕಳಿಸ್ತೀವಿ. ಮಾರುತಿ ಆಲ್ಟೋ ಅಂದರೆ ನಾವು ಏನು ಮಾಡಿದ್ದೀವಿ ಅದೇ ಕಳಿಸ್ತೀವಿ. ಒಂದಿಲ್ಲ ಎರಡಿಲ್ಲ 10 ವೆಹಿಕಲ್ ಮಾಡಿರೋದು ಒಂದು ಫೋಟೋ ಇದು ಫೋಲ್ಡರ್ ಮಾಡಿ ಇಟ್ಟಿದ್ದೀವಿ ನಾವು. ಸೂಪರ್ ಸರ್, ಥ್ಯಾಂಕ್ ಯು ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ಇನ್ನು ಬೇರೆ ಯಾವ ತರ ಅಪ್ಡೇಟ್ ಆಗಿ ಡಿಫ್ರೆಂಟ್ ಆಗಿ ಮಾಡಬೇಕು ಈಗ ಈ ಮಾಡಿಫಿಕೇಶನ್. ಇವಾಗ ನೆಕ್ಸ್ಟ್ ಒಂದು ಯೋಚನೆ ಮಾಡ್ತೀವಿ. ಇವಾಗ ನೋಡಿ ಇಂಟೀರಿಯರ್ ಎಲ್ಲ ಇದಾಯ್ತು. ಕಸ್ಟಮರ್ ಬೇರೆ ಏನಾದ್ರು ಒಂದು ಡೈಮಂಡ್ಸ್ ಇರಲ್ಲ, ಸ್ಕ್ವೇರ್ ಮಾಡೋಣ, ಏನಾದ್ರು ಒಂದು ಡಿಫ್ರೆಂಟ್ ಆಗಿ ಮಾಡ್ತೀವಿ. ಈಗ ಕಲರ್ ಚೇಂಜ್ ಮಾಡೋಣ. ನಮ್ಮ ಚಾನಲ್ ಅಲ್ಲಿ ತೋರಿಸ್ಬೇಕು. ಅದಕ್ಕೆ 2-3 ಕಲರ್ ಮಾಡಿದ್ದೀವಿ. ಅದು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಐತೆ ವಿಡಿಯೋಸ್ ನೋಡ್ಬೋದು. ಇವಾಗ ತೋರ್ಸಕ್ ಆಗಲ್ಲ ಫೋನಲ್ಲಿ ಎಲ್ಲ ಅಷ್ಟೇ. ನೋಡ್ಸೋಣ ಸರ್, ನಿಮ್ಗೆ ಏನಾದ್ರು ಬೇಕಾದ್ರೆ ನೋಡಿ, ದಾವಣಗೆರೆ, ದುರ್ಗ, ಬಳ್ಳಾರಿ, ಹೊಸಪೇಟೆ ಏನೋ ತುಂಬಾ ಕಡೆಯಿಂದ ವಿಡಿಯೋ ನೋಡ್ತಾ ಇರ್ತೀರಾ. ತುಂಬಾ ಕಡೆಯಿಂದ ಗಾಡಿ ಬಂದು ಇಲ್ಲಿ ಬಿಡ್ತೀರಾ. ನಿಮ್ಗೆ ಸ್ಟೇ ಆಗೋದಕ್ಕೆ ಒಂದು ಉಳ್ಕೊಳೋಕೆ ವ್ಯವಸ್ಥೆ ಕೂಡ ಕೊಡ್ತಾ ಇದ್ದಾರೆ. ನಿಮ್ ಗಾಡಿ ರೆಡಿ ಆಗ್ಬೇಕಾದ್ರೆ 24 ಅವರ್ ಬಂದ್ಬಿಟ್ಟು ನೋಡ್ತಾ ಇರ್ಬೋದು. ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ. ನೀನು 24 ಅವರ್ ಇಲ್ಲೇ ಕೂತ್ರೆ ಅವ್ರೇನು ಬೇಡ ಅನ್ನಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದು, ಅದೇ ತರ ನಡ್ಕೊಳ್ತೀವಿ ಸರ್. ತುಂಬಾ ಕಡೆಯಿಂದ ನಮ್ಮ ಬೆಂಗಳೂರು ಕಸ್ಟಮರ್ ಬರೋದು ಕಮ್ಮಿ. ತುಂಬಾ ಬಳ್ಳಾರಿ, ದಾವಣಗೆರೆ, ಇದು ರಾಯಚೂರು ಆ ಕಡೆಯಿಂದಾನೇ ಬರೋದು. ಪಾಪ 500-600 ಕಿಲೋಮೀಟರ್ ಇಂದ ಬರ್ತಾರೆ ಒಂದು ವಿಶ್ವಾಸದ ಮೇಲೆ. ಇವಾಗ ನಾವು ಖುದ್ದಾಗಿ ಕೆಲಸ ಮಾಡ್ತೀವಲ್ಲ, ಅದು ನಮ್ ಕಾನ್ಫಿಡೆಂಟು. ಬೇರೆಯವ್ರಿಗೆ ಒಂದು ಸ್ವಲ್ಪ ಜನ ಏನಿದಾರ ಬೇರೆಯವ್ರ ಬಗ್ಗೆ ಎದ್ ಮಾಡ್ತಾ ಇಲ್ಲ. ಕುತ್ಕೊಂಡ್ಬಿಟ್ರೆ ಐಟಮ್ ಕೊಟ್ಬಿಟ್ರೆ ಅವ್ರು ಏನ್ ಮಾಡ್ತಾ ಇದಾರೆ ಅದೇ ಅವ್ರದೇ ಅಷ್ಟೇ. ಅದು ಚೆಕ್ ಮಾಡಲ್ಲ, ಏನು ಗೊತ್ತೇ ಆಗಲ್ಲ. ಅದು ಸ್ಟ್ರೆಸ್ ಅಲ್ಲಿ ಈ ತರ ಮಾಡಕ್ಕಾಗುತ್ತಾ ನಿಮ್ಗೆ? ಏನ್ ಸರ್, ನಿಮ್ಗಿರೋ ಸ್ಟ್ರೆಸ್ ಅಲ್ಲಿ ಆಗುತ್ತಾ? ಮಾಡ್ತೀವಿ, ಮಾಡ್ತೀರಾ? ಬಟ್ ತುಂಬಾ ಜನಕ್ಕೆ ಈ ತರ ಶೋಕಿ ಮಾಡಕ್ ಆಗಲ್ಲ, ಟೈಮ್ ಸಿಗಲ್ಲ. ಹೌದು ಸರ್, ಆ ಬಿಸ್ನೆಸ್ ಮಧ್ಯೆ ಆ ಶೋಕಿ ಮಾಡೋ ದೇವ್ರ ಅವಕಾಶ ಅವ್ರಿಗೆ ಮಾಡ್ಕೊಟ್ಟಿದ್ದಾರೆ. ಹೌದು ಸರ್, ಅಲ್ವಾ? ಮೋಸ್ಟ್ಲಿ ಮಜಾ ಮಾಡ್ಲಿ, ಶೋಕಿ ಮಾಡ್ಲಿ. ತಾರ್ ಬಿಟ್ಟವನೇ ಅದೇ ಟೆಕ್ನಾಲಜಿ ಇಟ್ಕೊಂಡೇ ಬಿಟ್ಟಿದ್ದಾನೆ, ಶೋಕಿ ಮಾಡ್ರಿ ಅಂತ. ಹೌದು ಸರ್. ನಾಳೆ ಒಂದು ವೆಹಿಕಲ್ ಬರ್ತಾ ಇದೆ, ಜಸ್ಟ್ PPF ಇಂಟೀರಿಯರ್ ಇಲ್ಲ, ಜಸ್ಟ್ PPF ಬಂಪರ್ ಬಿಟ್ಟು ರಿಮೈನಿಂಗ್ ಎಲ್ಲ ಟೋಟಲ್ ಫಿಟ್ಟಿಂಗ್ ಇದೆ. ಹೆಡ್ಲೈಟು, ಟೇಲ್ ಲೈಟು ಎಲ್ಲ ನಾಳೆ ಬೆಳಗ್ಗೆ. ಓಕೆ ಸರ್, ಬಿಟ್ರೆ ಬೆಳಗ್ಗೆವರೆಗೂ ಮಾತಾಡ್ತೀರಾ ಸರ್ ನೀವು? ಹೌದು ಸರ್, ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ಇಷ್ಟು ಡೀಟೇಲ್ಸ್ ಕೊಟ್ಟಿದ್ದಕ್ಕೆ. ನಿಮಗೂ ಕೂಡ ಬೋರ್ ಹೊಡಿಬಾರ್ದು, ಬೇಗ ಮುಗಿಸ್ತಾ ಇದ್ದೀನಿ. ಅಂದ್ರೆ ಡೈರೆಕ್ಟ್ ಬನ್ನಿ ರೆಟ್ರೋ ಕಾರ್ಗೆ. ಇದೇ ತರ ತುಂಬಾ ವಿಡಿಯೋಸ್ ಮಾಡ್ತಾ ಇರ್ತೀನಿ, ತೋರಿಸ್ತಾ ಇರ್ತೀನಿ. ನೋಡಿ, ಈ ಗಾಡಿ ಈ ತರ ಮಾಡಿಫೈ ಮಾಡಿದ್ದಾರೆ. ಈ ತರ ಬಂಪರ್ ಬೇಕಾ, ಗ್ರಿಲ್ ಬೇಕಾ, ಹೆಡ್ಲೈಟ್ ಬೇಕಾ, ಮತ್ತೆ ರಿಫ್ಲೆಕ್ಟರ್ ಲೈಟ್ ಬೇಕಾ, ಮತ್ತೆ DRL ಬೇಕಾ, ಹೆಡ್ಲೈಟ್ ಬೇಕಾ, ಯಾವ ತರ ಬೇಕು ಎಲ್ಲ ಡಿಸ್ಪ್ಲೇ ಮೇಲೆ ನಂಬರಿಗೆ ಫೋನ್ ಹಾಕೋಣ, ಇಲ್ಲ ವಾಟ್ಸ್ಆಪ್ ಅಲ್ಲಿ ಅಂತ ಕಳ್ಸೋಣ. ಅಂತ ಕಳಿಸಿ ಎಲ್ಲ ಡೀಟೇಲ್ಸ್ ಕಳ್ಸ್ಕೊಡ್ತಾರೆ. ಕಸ್ಟಮರ್ ಬಂದು ಬರೀ ಗ್ರಿಲ್ ಅಂದ್ರೂ ಗ್ರಿಲ್ ಹಾಕೊಡ್ತೀನಿ. ಸಿಂಗಲ್ ಬೇಕಾ? ಸಿಂಗಲ್. ಬರೀ ಡೋರ್ ಇಂಚಸ್ ಬೇಕಂದ್ರೆ ಇಂಚಸ್ ಮಾಡ್ಕೊಡ್ಬೇಕು ಅಷ್ಟೇ. ಫುಲ್ಲೇ ನನ್ನ ಹತ್ರ ಬರ್ಬೇಕು ಅಂತ ಏನಿಲ್ಲ. ಏನೇನಿದೆ ಒಂದೊಂದು ಐಟಮ್ಗೂ ನಾನು ಮಾಡ್ಕೊಡ್ತೀನಿ ಅಷ್ಟೇ. ಹೌದು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಕ್ಲೋಸ್ ಮಾಡೋಣ ಸರ್. ಓಕೆ ಸರ್. ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಪೇಷನ್ಸ್ ಇಟ್ಟು ನಾವು ಮಾತಾಡೋದನ್ನ ತಲೆ ಕಿವಿಲ್ ಕೇಳಿಸ್ಕೊಂಡು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ.